Hello my dear students, how are you all? Hope you all good. In our last class, as you know that we had a discussion on a very important concept, that is common ion effect and also the buffer solutions. Okay, I have given so many informations about common ion effect and also buffer solution and its types, and also I have given an important formula to calculate the pH of a buffer solution using Henderson's-Hasselbalch equation, right? And in this class I am going to discuss another important topic and the last topic under chemical equilibrium chapter. Okay, equilibrium chapter, this is the last topic, that is the solubility equilibria of sparingly soluble salts. Okay, solubility equilibria of sparingly soluble salts. So before going to this concept, we have to know about some important information, just like what is solubility and what are different factors which affects the solubility. After that we can find out and we can differentiate different salts into their solubility values. Solubility concentration ಮೇಲೆ different solubility salts ಗಳನ್ನ divide ಮಾಡ್ತೀವಿ, categorize ಮಾಡ್ತೀವಿ. After that we will study about the relation between KSP, solubility product, and solubility, and also the common ion effect on solubility product. Okay, and this is the last topic under equilibrium chapter. So before going to this concept, I would like to explain what is solubility. Okay, solubility means what? Solubility ಬಗ್ಗೆ ಐಡಿಯಾ ನಿಮಗೆ ತುಂಬ ಚೆನ್ನಾಗಿ ಇನ್ನು ಸೆಕೆಂಡ್ ಇಯರ್ PUC ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ವಾಟ್ ಇಸ್ solubility means? Solubility means a maximum amount of a solute can be dissolved in 100 gram of a solvent to get a saturated solution. Okay, maximum amount of a solute can be dissolved in 100 gram of a solvent to get a saturated solution. What is saturated solution? Saturated solution are the solution in which no more solute can be dissolved in it. Okay, that means it reaches a saturated state. ಓಕೆ, ಎಷ್ಟೋ ಸಲ್ಯೂಟ್ನ ಆ್ಯಡ್ ಮಾಡ್ತಾರೆ, ಸಾಲ್ಟ್ನ ಆ್ಯಡ್ ಮಾಡ್ತಾ ಇರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಸಾಲ್ಟ್ ಡಿಸಾಲ್ವ್ ಆಗಲ್ಲ, ದಟ್ ಕಂಡೀಷನ್ ಇಸ್ ಸ್ಯಾಚುರೇಟೆಡ್ ಕಂಡೀಷನ್. ಓಕೆ, ಯಾವುದೋ ಕಂಡೀಷನಲ್ಲಿ ಆಗುತ್ತೆ, ನೀವು ಸಾಲ್ಟ್ ಎಕ್ಸಸ್ ಆಗ್ತಾ ಇದ್ದಾಗ, ಫಾರ್ ಎಕ್ಸಾಂಪಲ್ ಹೇಳಿದ್ದೆ ನಾನು ಕ್ಲಾಸಸ್ಗಳಲ್ಲಿ, ಒಂದು ಗ್ಲಾಸ್ ವಾಟರ್ ತೊಗೊಂಡು ನೀವು 1 ಸ್ಪೂನ್ 2 ಸ್ಪೂನ್ಸ್ ಶುಗರ್ ಹಾಕಿದ್ರೆ ಡಿಸಾಲ್ವ್ ಆಗ್ತಾ ಇರುತ್ತೆ. ಬಟ್ ಅದೇ ಒಂದು ಗ್ಲಾಸ್ ವಾಟರ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಶುಗರ್ನ ಆ್ಯಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಶುಗರ್ ಡಿಸಾಲ್ವ್ ಆಗದೇ ಹಾಗೆ ಉಳ್ಕೊಳ್ಳುತ್ತೆ. ಸೊ ದಟ್ ಕಂಡೀಷನ್ ಇಸ್ ಕಾಲ್ಡ್ ಸ್ಯಾಚುರೇಟೆಡ್ ಕಂಡೀಷನ್. ಅದನ್ನು ಸ್ಯಾಚುರೇಟ್ ಸೊಲ್ಯೂಷನ್ ಅಂತ ಕರಿತೀವಿ. ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಅ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಅ ಸಾಲ್ವೆಂಟ್, ಅದನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹರ್ ಸಾಲ್ಯುಬಿಲಿಟಿ ಅಂದ್ರೇನು? ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀವಿ ಇನ್ 100 ಗ್ರಾಮ್ ಆಫ್ ಸಾಲ್ವೆಂಟ್ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ದಟ್ ಈಸ್ ವಾಟ್ ಸಾಲ್ಯುಬಿಲಿಟಿ. ಇದನ್ನು ಹೇಳೋದು ನಾವು ಸಾಲ್ಯುಬಿಲಿಟಿ ಅಂತ. ಹಾಗಾದರೆ ಇಲ್ಲಿ ನಾವು ಡಿಸ್ಕಸ್ ಮಾಡೋದೇನು? ಸಾಲ್ಯುಬಿಲಿಟಿ ಈಕ್ವಿಲಿಬ್ರಿಯಾ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಸಾಲ್ಯುಬಿಲಿಟಿ ಅಲಾಂಗ್ ವಿತ್ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ನಾಗ ಸಾಲ್ಯುಬಿಲಿಟಿ ಅಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಯಾಕಂದರೆ ಸಾಲ್ಯುಬಲ್ ಸಾಲ್ಟ್, ಸ್ಲೈಟ್ಲಿ ಸಾಲ್ಯುಬಲ್, ಸ್ಪೇರಿಂಗ್ಲಿ ಸಾಲ್ಯುಬಲ್, ಹೈಲಿ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಸಾಲ್ಟ್ಸ್ ಅಂತ ಸಿಗುತ್ತೆ ನಮಗೆ. ಅದನ್ನು ನಾವು ಡಿಸ್ಕಸ್ ಮಾಡೋದು ಈ ಚಾಪ್ಟ್ರಲ್ಲಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ಬಗ್ಗೆ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಕಾನ್ಸೆಪ್ಟ್, ಫಸ್ಟ್ ನಾವೇನು ತಿಳ್ಕೊಬೇಕು ಅಂದರೆ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿನ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂದರೆ ಸೆಕೆಂಡ್ ಇಯರ್ ಕೂಡ ನಿಮಗೆ ಟೆಂಪ್ರೇಚರ್ ಅನ್ನೋ ಫ್ಯಾಕ್ಟರ್ ಎಫೆಕ್ಟ್ ಮಾಡುತ್ತೆ, ಪ್ರೆಷರ್ ಅನ್ನೋ ಫ್ಯಾಕ್ಟರ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ನೇಚರ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ ಸೆಕೆಂಡ್ PUCಲಿ. ಬಟ್ ಇಲ್ಲಿ ಮೇನ್ 2 ಫ್ಯಾಕ್ಟರ್ಸ್ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ಮೇನ್ 2 ಫ್ಯಾಕ್ಟರ್ಸ್ ಅಂತಂದರೆ ಸಾಲ್ಯುಬಿಲಿಟಿಗೆ ದ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ ಮೀನ್ಸ್ ಲ್ಯಾಟಿಸ್ ಎಂಥಾಲ್ಪಿ, ಓಕೆ, ಲ್ಯಾಟಿಸ್ ಎಂಥಾಲ್ಪಿ ಆ್ಯಂಡ್ ಆಲ್ಸೋ ದ ಹೈಡ್ರೇಷನ್ ಎಂಥಾಲ್ಪಿ. ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಥರ್ಮೋಡೈನಮಿಕ್ಸ್ ಟಾಪಿಕ್. ಓಕೆ, ಹೈಡ್ರೇಷನ್ ಎಂಥಾಲ್ಪಿ ಅಥವಾ ಸಾಲ್ವೇಷನ್ ಎಂಥಾಲ್ಪಿ ಅಂತಲೂ ಬರಿತೀವಿ. ಓಕೆ, ಲ್ಯಾಟಿಸ್ ಎಂಥಾಲ್ಪಿ ಆರ್ ಹೈಡ್ರೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ಈ 2 ಫ್ಯಾಕ್ಟರ್ಸು ಸಾಲ್ಯುಬಿಲಿಟಿನ ಅಫೆಕ್ಟ್ ಮಾಡುತ್ತೆ. ಸಾಲ್ಯುಬಿಲಿಟಿ ಫ್ಯಾಕ್ಟರ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ, ಅಂದರೆ ಫ್ಯಾಕ್ಟರ್ಸ್ನ ಅಫೆಕ್ಟ್ ಮಾಡುತ್ತೆ ಈ ಫ್ಯಾಕ್ಟರ್ಸ್ಗಳು ಸಾಲ್ಯುಬಿಲಿಟಿನ. ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಸೊ ದೆನ್ ವಾಟ್ ಇಸ್ ಲ್ಯಾಟಿಸ್ ಎಂಥಾಲ್ಪಿ? ಲ್ಯಾಟಿಸ್ ಎಂಥಾಲ್ಪಿ ಅಂದರೆ ಏನು ಹಾಗಾದರೆ? ಸೊ ಲ್ಯಾಟಿಸ್ ಎಂಥಾಲ್ಪಿ ಅಂತಂದರೆ ಅದು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಬಂದಾಗ ಸೊ ನಾವು 2 ರೀತಿ ಡೆಫಿನೇಷನ್ ಹೇಳ್ತೀವಿ. ಓಕೆ, ಇಲ್ಲಿ ಹೇಳೋದಾದ್ರೆ ಲ್ಯಾಟಿಸ್ ಎಂಥಾಲ್ಪಿ ಅಂದರೆ ಒಂದು ಸಾಲ್ಟ್ನ ಡಿಸಾಲ್ವ್ ಮಾಡ್ತಾ ಇದ್ದೀರಾ ವಾಟರ್ಲಿ. ಆ ಸಾಲ್ಟ್ ಈಗ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಸಪೋಸ್ ವಿ ಹ್ಯಾವ್ ಎ NaCl ಸಾಲ್ಟ್. NaCl ಸಾಲ್ಟ್ನ ವಾಟರ್ ಡಿಸಾಲ್ವ್ ಮಾಡ್ತಾ ಇದ್ದೀರಾ. ಇದೇನಾಗಬೇಕೀಗ Na+ ಮತ್ತು Cl- ಅಂತ ಆಗಬೇಕು. ಸೊ ಹೀಗೆ ಡಿಸೋಸಿಯೇಟ್ ಆಗಬೇಕು ಅಂತಂದರೆ ಸೊ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಅಯಾನ್ಸ್, ಬ್ರೇಕ್ ದ ಸಾಲ್ಟ್, ಅಥವಾ ಒಂದು ಅಯೋನಿಕ್ ಸಾಲ್ಟ್ನ, ಅಯೋನಿಕ್ ಕ್ರಿಸ್ಟಲ್ನ ಅಯಾನ್ಸ್ ಆಗಿ ಬ್ರೇಕ್ ಮಾಡೋಕ್ಕೆ ಏನು ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀವಿ, ದಟ್ ಇಸ್ ವಾಟ್ ಲ್ಯಾಟಿಸ್ ಎಂಥಾಲ್ಪಿ. ಓಕೆ, ಲ್ಯಾಟಿಸ್ ಎಂಥಾಲ್ಪಿ ಇಸ್ ದ ಎನರ್ಜಿ ರಿಕ್ವೈರ್ಡ್ ಟು ಡಿಸೋಸಿಯೇಟ್ ದ ಅಯಾನ್ಸ್, ಅಥವಾ ಡಿಸಾಲ್ವ್ ಆದಾಗ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆದಾಗ ಏನು ಎನರ್ಜಿ ಸಪ್ಲೈ ಮಾಡ್ತೀವಿ ನಾವು, ಎನರ್ಜಿ ರಿಕ್ವೈರ್ಡ್ ಟು ಡಿಸೋಸಿಯೇಟ್ ದ ಸಾಲ್ಟ್ ಇಂಟು ಇಟ್ಸ್ ಕಾನ್ಸ್ಟೆಂಟ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಮಾಡೋಕ್ಕೆ ಎಷ್ಟು ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀವಿ ಈ ಒಂದು ಸಾಲ್ಟ್ನ ನಾವು ಬ್ರೇಕ್ ಮಾಡಬೇಕು ಅಂದರೆ, ಅಯೋನಿಕ್ ಕ್ರಿಸ್ಟಲ್ನ ಬ್ರೇಕ್ ಮಾಡಬೇಕು ಇಂಟು ಕಾನ್ಸ್ಟೆಂಟ್ ಅಯಾನ್ಸ್ ಆಗಿ ಅಂತಂದರೆ ಅದನ್ನು ಹೇಳೋದು ಲ್ಯಾಟಿಸ್ ಎಂಥಾಲ್ಪಿ ಅಂತ. ಆ್ಯಂಡ್ ಲ್ಯಾಟಿಸ್ ಎಂಥಾಲ್ಪಿ ಇಸ್ ಆಲ್ವೇಸ್ ಪಾಸಿಟಿವ್. ΔH ಅದು ಲ್ಯಾಟಿಸ್ ಎಂಥಾಲ್ಪಿ ಇಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಬ್ರೇಕ್ ಆಗ್ತಾ ಇರುತ್ತೆ ಕಾನ್ಸ್ಟೆಂಟ್ ಅಯಾನ್ಸ್ ಆಗಿ. ಆ್ಯಂಡ್ ಆಫ್ಟರ್ ದಟ್
ಈ Na+Cl- ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಏನಾಗುತ್ತೆ, ವಾಟರ್ ಡಿಸಾಲ್ವ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಫಸ್ಟ್ ಅಯಾನ್ಸ್ ಆಗಿ ಬ್ರೇಕ್ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ ಆಫ್ಟರ್ ದಟ್ ಹೈಡ್ರೇಷನ್ ಎಂಥಾಲ್ಫಿಯಿಂದ ಬರುತ್ತೆ. ಇಲ್ಲೇನಾಗುತ್ತೆ, ವಾಟರ್ ಡಿಸಾಲ್ವ್ ಮಾಡಿದಾಗ Na+ ಅನ್ನೋ ಅಯಾನ್ನ ಯಾವುದು ಅಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವಾಟ್ರಲ್ಲಿ ಏನಿದೆ, ಓ ಮೇಲೆ ಲೋನ್ ಪೆರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಈ ಲೋನ್ ಪೆರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯೆ ಇಲ್ಲಿ ಅಯಾನ್ ಮತ್ತು ಡೈಪೋಲ್ ಇಂಟ್ರಾಕ್ಷನ್, ಓಕೆ, ಅಯಾನ್ ಡೈಪೋಲ್ ಇಂಟ್ರಾಕ್ಷನ್ ಬಿಲ್ಡ್ ಆಗುತ್ತೆ. ಅಥವಾ ಅಯಾನ್ ಸಾಲ್ವೆಂಟ್ ಇಂಟ್ರಾಕ್ಷನ್, ಸಾಲ್ವೆಂಟ್ ಅಂದರೆ ವಾಟರ್, ಅಯಾನ್ ಸಾಲ್ವೆಂಟ್ ಇಂಟ್ರಾಕ್ಷನ್ ಬಿಲ್ಡ್ ಆಗುತ್ತೆ. ಅದೇ ರೀತಿ ಸೊ Cl- ಇದ್ರೆ ಯಾವುದ್ರ ಜೊತೆ ಅಟ್ರಾಕ್ಟ್ ಆಗುತ್ತೆ, Cl- ಇದ್ರೆ H+ ಜೊತೆ ಅಟ್ರಾಕ್ಟ್ ಆಗುತ್ತೆ, ಬಾಂಡಿಂಗ್ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಹೈಡ್ರೇಷನ್. ಹೈಡ್ರೇಷನ್ ಆದಾಗ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮ್ ಆಗ್ತಾ ಇದೆ ಅಂತಂದರೆ ಸೊ ದೆರ್ ವಿಲ್ ಬಿ ಲಾಸ್ ಆಫ್ ಎನರ್ಜಿ, ಅಂದರೆ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಒಂದು ಬಾಂಡ್ ಫಾರ್ಮ್ ಆಗ್ತಾ ಇದೆ, ಸ್ಟೆಬಿಲೈಸ್ ಆಗಬೇಕು ಅಂದರೆ ಎನರ್ಜಿ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಅದರ ಸ್ಟೆಬಿಲಿಟಿ ಜಾಸ್ತಿ ಆಗಬೇಕು ಅಂದರೆ ಎನರ್ಜಿಯನ್ನು ಜಾಸ್ತಿ ರಿಲೀಸ್ ಆಗಬೇಕು. ಹಾಗಿದ್ದಾಗ ಡೆಲ್ಟಾ H ವ್ಯಾಲ್ಯೂ ಏನಾಗಿರುತ್ತೆ, ಹೈಡ್ರೇಷನ್ ಎಂಥಾಲ್ಫಿ ಇಟ್ ಇಸ್ ನೆಗೆಟಿವ್. ಓಕೆ, ನೆಗೆಟಿವ್ ಅಂತ ಹೇಳ್ಬೋದು, ನೆಗೆಟಿವ್ ಇರುತ್ತೆ. ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ಯಾಕಂದರೆ ಒಂದು ಬಾಂಡ್ ಫಾರ್ಮ್ ಆಗ್ತಾ ಇದೆ ಅಂದರೆ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಬಾಂಡ್ ಫಾರ್ಮ್ ಆಗ್ತಾ ಇದೆ ಅಂದರೆ ಸ್ಟೆಬಿಲೈಸ್ ಆಗಬೇಕು ಅಂದರೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಬೇಕು. ಹಾಗಿದ್ದಾಗ ಹೈಡ್ರೇಷನ್ ಎಂಥಾಲ್ಫಿ ಅಂದರೆ ಡೆಲ್ಟಾ H ನೆಗೆಟಿವ್ ಇರುತ್ತೆ. ಸೊ ಹಾಗಾದ್ರೆ ಏನು ಗೊತ್ತಾಗಬೇಕು ಅಂದರೆ, ಒಂದು ಅಯಾನಿಕ್ ಸಾಲ್ಟ್ಸ್ಗಳು, ಒಂದು ಸಾಲ್ಯುಬಲ್ ಸಾಲ್ಟ್ ಸಾಲ್ಯುಬಲ್ ಆಗಬೇಕು ಅಂತಂದರೆ ಇಲ್ಲೇನು ಬೇಕು, ಅಯಾನ್ ಮತ್ತು ಡೈಪೋಲ್ ಇಂಟ್ರಾಕ್ಷನ್ ಲ್ಯಾಟಿಸ್ ಎಂಥಾಲ್ಫಿನ ಓವರ್ಕಮ್ ಮಾಡಬೇಕು. ಓಕೆ, ಅಯಾನ್ ಮತ್ತು ಸಾಲ್ವೆಂಟ್ ಇಂಟ್ರಾಕ್ಷನ್ ಏನಿದೆ ಲ್ಯಾಟಿಸ್ ಎಂಥಾಲ್ಫಿನ ಓವರ್ಕಮ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಇರಬೇಕು. ಹಾಗಾದರೆ ಲ್ಯಾಟಿಸ್ ಎಂಥಾಲ್ಫಿ ಕಡಿಮೆ ಇರಬೇಕು ಕಂಪೇರ್ಡ್ ಟು ಹೈಡ್ರೇಷನ್ ಎಂಥಾಲ್ಫಿ. ಹಾಗಿದ್ರೆ ಏನಾಗುತ್ತೆ, ಸಾಲ್ಯುಬಲ್ ಆಗುತ್ತೆ. ದಟ್ ಮೀನ್ಸ್ ಅಯಾನಿಕ್ ಸಾಲ್ಟ್ ಸಾಲ್ಯುಬಲ್ ಇನ್ ಅ ಪರ್ಟಿಕ್ಯುಲರ್ ಸಾಲ್ವೆಂಟ್ ವೆನ್ ದ ಲ್ಯಾಟಿಸ್ ಎಂಥಾಲ್ಫಿ ಇಸ್ ಲೆಸ್ ದೆನ್ ಹೈಡ್ರೇಷನ್ ಎಂಥಾಲ್ಫಿ, ಅಥವಾ ಹೈಡ್ರೇಷನ್ ಎಂಥಾಲ್ಫಿ ಇಸ್ ಗ್ರೇಟರ್ ದೆನ್ ಲ್ಯಾಟಿಸ್ ಎಂಥಾಲ್ಫಿ. ಹೈಡ್ರೇಷನ್ ಎಂಥಾಲ್ಫಿ ಲ್ಯಾಟಿಸ್ ಎಂಥಾಲ್ಫಿಗಿಂತನೂ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸೊ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಅಂದರೆ ಸಾಲ್ಯುಬಲ್ ಸಾಲ್ಟ್, ಫಾರ್ ಎಕ್ಸಾಂಪಲ್ ಅಯಾನಿಕ್ ಸಾಲ್ಟ್ಸ್ಗಳು. But when we comes to other salt like lithium fluoride, it is insoluble in water. Okay, because due to smaller size ಅಂತ ಹೇಳ್ಬೋದು. ಸೊ ಇದು ಹೇಳೋದಾದ್ರೆ ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಕ್ಯಾಟಗರೈಸ್ ಮಾಡ್ತೀವಿ, ಸಾಲ್ಯುಬಲ್ ಸಾಲ್ಟ್, ಇನ್ಸಾಲ್ಯುಬಲ್, ಸ್ಪೇರಿಂಗ್ಲಿ ಸಾಲ್ಯುಬಲ್ ಆ್ಯಂಡ್ ಸ್ಲೈಟ್ಲಿ ಸಾಲ್ಯುಬಲ್ ಅಂತ. ಸೊ ಹಾಗಾದರೆ ಮೇನ್ ಫ್ಯಾಕ್ಟರ್ಸ್ ಯಾವುದು ಗೊತ್ತಾಗಿದೆ, ಲ್ಯಾಟಿಸ್ ಎಂಥಾಲ್ಫಿ ಆ್ಯಂಡ್ ಹೈಡ್ರೇಷನ್ ಎಂಥಾಲ್ಫಿ. ಸೊ ಈ ರೀತಿ ಅಯಾನ್ ಡೈಪೋಲ್, ಅಯಾನ್ ಸಾಲ್ವೆಂಟ್ ಇಂಟ್ರಾಕ್ಷನ್ ಫಾರ್ಮ್ ಆಗ ಅಯಾನ್ ಸಾಲ್ವೆಂಟ್ ಇಂಟ್ರಾಕ್ಷನ್ನು ಈ ಲ್ಯಾಟಿಸ್ ಎಂಥಾಲ್ಫಿನೇ ಓವರ್ಕಮ್ ಮಾಡಬೇಕು, ಇಲ್ಲಿ ಸಾಲ್ಟ್ ಸಾಲ್ಯುಬಲ್ ಆಗಬೇಕು ಅಂದರೆ. ಹಾಗಿದ್ದಾಗ ಹೈಡ್ರೇಷನ್ ಎಂಥಾಲ್ಫಿ is greater than, should be greater than ಲ್ಯಾಟಿಸ್ ಎಂಥಾಲ್ಫಿ, ಒಂದು ಸಾಲ್ಟ್ ಡಿಸಾಲ್ವ್ ಆಗಬೇಕು ಅಂದರೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ಸ್ ನಿಮ್ಗೆ ಕೊಡ್ತಾ ಇರೋದು. ಸೊ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಯಾವುದಕ್ಕೆ, ಸಾಲ್ಯುಬಿಲಿಟಿಗೆ. ಸಾಲ್ಯುಬಿಲಿಟಿ ಅಂದರೆ ಏನು ಅರ್ಥ ಆಗಿದೆ ಈಗ ನಿಮಗೆ. ಆ್ಯಂಡ್ ಈಗ ನಾನು ಹೇಳ್ತಾ ಇದ್ದೀನಿ ಸಾಲ್ಟ್ಸ್ಗಳನ್ನ ಕೆಟಗರೈಸ್ ಮಾಡ್ತೀವಿ. ಓಕೆ, ಬೇಸ್ಡ್ ಅಂದರೆ ಸಾಲ್ಯುಬಿಲಿಟಿ. ಆ್ಯಂಡ್ ಸಾಲ್ಯುಬಿಲಿಟಿ ನಾನು ಹೇಳಿದೆ ಏನು, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ 100 grams of a solvent to get a saturated solution ಅಂತ. ಇಲ್ಲಿಗೆ ಏನು ಗೊತ್ತಾಗ್ತದೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ನೆನ್ಬಿಟ್ಕೊಳ್ಳಿ ಕ್ಲೀನಾಗಿ. ಸೊ ಹಾಗಾದರೆ ಇಲ್ಲಿಗ ನಾನು ಸ್ಯಾಚುರೇಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸಾಲ್ಯುಬಿಲಿಟಿನ ಇನ್ನೊಂದು ರೀತಿ ಹೇಳ್ತೀನಿ. ಏನಂತಂದರೆ ಸಾಲ್ಯುಬಿಲಿಟಿ ಇನ್ನೊಂದು ರೀತಿ ಹೇಳ್ಬೋದು, ಸಾಲ್ಯುಬಿಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಪರ್ 1 liter ಆಫ್ ಅ ಸೊಲ್ಯೂಷನ್. 1 liter ಆಫ್ ಸೊಲ್ಯೂಷನ್ ಇದೆಲ್ಲ ನೋಡ್ದಂಗಿದೆಯಲ್ವ ನಿಮಗೇನು, ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಡಿಸಾಲ್ವ್ಡ್ ಇನ್ 1 liter ಆಫ್ ಸೊಲ್ಯೂಷನ್ ಅಂತ. ಹಾಗಾದರೆ ಇಲ್ಲೂ ಹೇಳ್ಬೋದು ಮೋಲ್ ಪರ್ ಲೀಟರ್, ಇದನ್ನು ಹೇಳ್ಬೋದು ಮೋಲ್ ಪರ್ ಲೀಟರ್. ಸಾಲ್ಯುಬಿಲಿಟಿನ ಈ ರೀತಿಯೇ ಎಕ್ಸ್ಪ್ರೆಸ್ ಮಾಡ್ಬೋದು. ಹೇಗೆ ಕಾನ್ಸಂಟ್ರೇಷನ್ಗೆ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದೇ ರೀತಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 liter ಆಫ್ ಅ ಸಾಲ್ವೆಂಟ್ ಸೊಲ್ಯೂಷನ್. ಸೊ ಇದನ್ನು ಹೇಳೋದು ನಾವೇನು, ಸಾಲ್ಯುಬಿಲಿಟಿ ಅಂತ ಅಂದ್ಬಿಟ್ಟು. ಸಾಲ್ಯುಬಿಲಿಟಿನ ಮೋಲ್ ಪರ್ ಲೀಟರ್ ಅಂತಲೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನೆನಪಿರಲಿ, ಕಾನ್ಸಂಟ್ರೇಷನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೇ ರೀತಿ ಸಾಲ್ಯುಬಿಲಿಟಿನ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ನಂಬರ್ ಆಫ್ ಮೋಲ್ಸ್ ಇನ್ ಅ ಲೀಟರ್ ಆಫ್ ಅ ಸೊಲ್ಯೂಷನ್, ಇದನ್ನು ಹೇಳ್ಬೋದು ಸಾಲ್ಯುಬಿಲಿಟಿ ಅಂತ. ಹಾಗಾದರೆ ನಾವು ಸಾಲ್ಟ್ಸ್ಗಳನ್ನ ಕೆಟಗರೈಸ್ ಮಾಡ್ತೀವಿ ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಕ್ಯಾಟಗರಿ 1. ಓಕೆ, ಕ್ಯಾಟಗರಿ 1 ಯಾವುದಪ್ಪ ಅಂದರೆ ಸಾಲ್ಯುಬಿಲಿಟಿ, ಸಾಲ್ಯುಬಲ್ ಸಾಲ್ಟ್ಸ್. ಓಕೆ, ಸಾಲ್ಯುಬಲ್ ಸಾಲ್ಟ್ಸ್ ಕಾನ್ಸಂಟ್ ಸಾಲ್ಯುಬಿಲಿಟಿ ವ್ಯಾಲ್ಯೂ ಏನಿರುತ್ತೆ ಅಂದರೆ ಇಟ್ ಈಸ್ ಲೆಸ್ ದೆನ್ 0.1 molar concentration. ಓಕೆ, ಸಾಲ್ಯುಬಿಲಿಟಿ ವ್ಯಾಲ್ಯೂ ಎಷ್ಟಿರುತ್ತೆ, ಸಾರಿ, ಇಟ್ ಇಸ್ ಗ್ರೇಟರ್ ದೆನ್ 0.1 molar concentration. 0.1 molar ಅಂತಂದರೆ ಏನು, 0.1 moles dissolved in 1 liter of a solution. Okay, 0.1 moles dissolved in 1 liter of solution, that is 0.1 molar. Solubility greater than 0.1 molarity ಇತ್ತು ಅಂತಂದರೆ ಸಾಲ್ಯುಬಿಲಿಟಿ ವ್ಯಾಲ್ಯೂ ಇಟ್ ಇಸ್ ಸಾಲ್ಯುಬಲ್ ಸಾಲ್ಟ್ಸ್ ಅಂತ ಹೇಳ್ಬೋದು. ಕ್ಯಾಟಗರಿ 1 ಯಾವುದು ಸಾಲ್ಯುಬಿಲಿಟಿ ಸಾಲ್ಟ್ಸ್ ಇದೆ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ, ಆ ಸಾಲ್ಯುಬಿಲಿಟಿ ವ್ಯಾಲ್ಯೂ ಇರುತ್ತೆ ಗ್ರೇಟರ್ ದೆನ್ 0.1 molar ಕಾನ್ಸಂಟ್ರೇಷನ್ ಇದೆ ಜಾಸ್ತಿ ಇರುತ್ತೆ ಸಾಲ್ಯುಬಿಲಿಟಿ ವ್ಯಾಲ್ಯೂ. ಹಾಗಿದ್ದಾಗ ಕ್ಯಾಟಗರಿ 2 ಯಾವುದು ಇದು ಮಾಡ್ತೀವಿ, ಕ್ಯಾಟಗರೈಸ್ ಮಾಡ್ತೀವಿ ಅಂತಂದರೆ ಸ್ಲೈಟ್ಲಿ ಸಾಲ್ಯುಬಲ್ ಅಂತ. ಓಕೆ, ಸ್ಲೈಟ್ಲಿ ಸಾಲ್ಯುಬಲ್. And this is varies between, the solubility is varies between, so 0.1 concentration and 0.01 molar concentration. So value ಇರುತ್ತೆ 0.01 or 0.1 in between ವ್ಯಾಲ್ಯೂಸ್ ಇರುತ್ತೆ. ಹಾಗಿದ್ದಾಗ ಅದನ್ನು ಸ್ಲೈಟ್ಲಿ ಸಾಲ್ಯುಬಲ್ ಅಂತ ಹೇಳ್ಬೋದು ಅಂಥ ಸಾಲ್ಟ್ಸ್ಗಳನ್ನ. ಆ್ಯಂಡ್ ಕ್ಯಾಟಗರಿ 3 ಅಂತ ಬಂದರೆ ಇಲ್ಲಿ, ಸೊ ಕ್ಯಾಟಗರಿ 3 ಯಾವುದಿರುತ್ತೆ ಅಂತಂದರೆ ಸ್ಪೇರಿಂಗ್ಲಿ ಸಾಲ್ಯುಬಲ್. ನಮ್ಮ ಕಾನ್ಸೆಪ್ಟ್ ಇರೋದೀಗ ಈ ಕಾನ್ಸೆಪ್ಟಲ್ಲಿ ಯಾವುದು, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್. ಇಲ್ಲೇನಿರುತ್ತೆ, ಸಾಲ್ಯುಬಿಲಿಟಿ ವ್ಯಾಲ್ಯೂ ಇಸ್ ಲೆಸ್ ದೆನ್ 0.01 molar ಕಾನ್ಸಂಟ್ರೇಷನ್. ಓಕೆ, ಸಾಲ್ಯುಬಿಲಿಟಿ ವ್ಯಾಲ್ಯೂ ಎಷ್ಟಿರುತ್ತೆ, 0.01 molarಗಿಂತ ಕಡಿಮೆ ಇರುತ್ತೆ
ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ದಟ್ ಮೀನ್ಸ್ ಈಗ ಅರ್ಥ ಮಾಡ್ಕೊಳ್ಳಿ, ಸಾಲ್ಟ್ ಈಸಿಯಾಗಿ ಡಿಸಾಲ್ವ್ ಆಗ್ತಾ ಇದೆ ಅಂದರೆ NaClನ ಆ್ಯಡ್ ಮಾಡ್ತಾ ಇದ್ದೀರಿ, ನಾವು ಸ್ಯಾಚುರೇಟ್ ಸೊಲ್ಯೂಷನ್ ಬೇಕು ಸಾಲ್ಯುಬಿಲಿಟಿ ಅಂತಂದರೆ, ಸೊ NaClನ ಡಿಸಾಲ್ವ್ ಮಾಡ್ತಾ ಇರ್ತಾರೆ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ನ ಆ್ಯಡ್ ಮಾಡ್ತಾನೆ ಇರಬೇಕು ನೀವು. NaCl ಯಾಕಂದರೆ ಈಸಿಯಾಗಿ ಡಿಸಾಲ್ವ್ ಆಗ್ತಾ ಇರುತ್ತೆ, ಲ್ಯಾಟಿಸ್ ಎಂಥಾಲ್ಪಿ ತುಂಬ ಕಡಿಮೆ ಬರುತ್ತಾಗ. ಸೊ ಹಾಗೆ ಈಸಿಯಾಗಿ ಡಿಸಾಲ್ವ್ ಆಗ್ತಾ ಇದೆ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ನ ಆ್ಯಡ್ ಮಾಡಬೇಕು. ಬಟ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅಂದರೆ ಏನಾಗುತ್ತೆ, ಮಿನಿಮಮ್ ಅಮೌಂಟ್ ಆಫ್ ಸೊಲ್ಯೂಟಲ್ಲೇ ನಮಗೇನಾಗುತ್ತೆ ಈಕ್ವಿಲಿಬ್ರಿಯಮ್ ಅನ್ನೋದು ಬರುತ್ತೆ. ಹೇಗೆ ಈಕ್ವಿಲಿಬ್ರಿಯಂ ಬರುತ್ತೆ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅಂತಂದರೆ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದರೆ ಈಸಿಯಾಗಿ ಸಾಲ್ಯುಬಲ್ ಆಗಲ್ಲ. ಸೊ ಹಾಗಿದ್ದ ಏನಾಗುತ್ತೆ, ನೀವು ಸ್ವಲ್ಪ ಅಮೌಂಟ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿದಾಗಲೂ ಸಾಲ್ಟ್ ಏನಾಗುತ್ತೆ ಅನ್ಡಿಸಾಲ್ವ್ಡ್ ಹಾಗೆ ಉಳಿಯುತ್ತೆ. ಅನ್ಡಿಸಾಲ್ವ್ಡ್ ಸಾಲ್ಟ್ ಮತ್ತು ಡಿಸಾಲ್ವ್ಡ್ ಸಾಲ್ಟ್ ಮಧ್ಯೆ ಬರೋ ಅಂಥದ್ದು ಏನಿರುತ್ತೆ ಅದನ್ನು ಹೇಳೋದು ನಾವು ಸಾಲ್ಯುಬಿಲಿಟಿ ಈಕ್ವಿಲಿಬ್ರಿಯಾ ಅಂತ ಅಂದ್ಬಿಟ್ಟು, ಅದನ್ನು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಹಾಗೆ ಅರ್ಥ ಮಾಡ್ಕೊಳ್ಳಿ, NaClನ ಆ್ಯಡ್ ಮಾಡ್ತಾ ಇದ್ರೆ ಈಸಿಯಾಗಿ ಡಿಸಾಲ್ವ್ ಆಗ್ತಿದೆ. ನೀವು ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಅನ್ಡಿಸಾಲ್ವ್ಡ್ ಸಾಲ್ಟ್ ಮತ್ತು ಡಿಸಾಲ್ವ್ಡ್ ಸಾಲ್ಟ್ ಮಧ್ಯೆ ಎಕ್ಸಿಸ್ಟ್ ಆಗಬೇಕು. ಹಾಗಾದ್ರೆ ಅನ್ಡಿಸಾಲ್ವ್ಡಾಗಿ ಹಾಗೆ ಉಳಿಬೇಕು. ಬಟ್ NaCl ಏನಾಗ್ತದೆ, ಎಷ್ಟೇ ಅಮೌಂಟ್ ಹಾಕಿದ್ರು ಈಸಿಯಾಗಿ ಡಿಸಾಲ್ವ್ ಆಗ್ತಾನೆ ಇದೆ, ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಮಾತ್ರ ನಮಗೆ ಅನ್ಡಿಸಾಲ್ವ್ಡ್ ಸಾಲ್ಟ್ ಉಳಿಯುತ್ತೆ. ಬಟ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂದರೆ ಈಸಿಯಾಗಿ ಸಾಲ್ಯುಬಲ್ ಆಗಲ್ಲ. ಹಾಗಿದ್ದಾಗ NaClಗೆ ಹಾಕೋ ಕಂಪೇರ್ ಮಾಡಿದ್ರೆ ಈ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ತುಂಬ ಕಡಿಮೆ ಅಮೌಂಟ್ ಹಾಕಿದ್ರು ಸಾಕು, ಬೇಗ ನಮಗೆ ಈಕ್ವಿಲಿಬ್ರಿಯಂ ಅಡ್ಜಸ್ಟ್ ಆಗುತ್ತೆ. ಹಾಗಿದ್ದಾಗ ಸ್ಯಾಚುರೇಟ್ ಸೊಲ್ಯೂಷನ್ ಬೇಗನೆ ರೈಸ್ ಆಗುತ್ತೆ ಅಂತ ಹೇಳ್ಬೋದು, ಸಿಗುತ್ತೆ ಅಂತ ಹೇಳ್ಬೋದು. ಹಾಗಿದ್ದಾಗ ಸಾಲ್ಯುಬಿಲಿಟಿ ವ್ಯಾಲ್ಯೂ ಇರುತ್ತೆ ಲೆಸ್ ದೆನ್ 0.01 ಮೋಲಾರ್, ಇದಕ್ಕಿಂತ ಕಡಿಮೆ ಇರುತ್ತೆ ಸಾಲ್ಯುಬಿಲಿಟಿ ವ್ಯಾಲ್ಯೂ ಫಾರ್ ದಿಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಸೊ ಎಕ್ಸಾಂಪಲ್ ಇದಕ್ಕೆ ಹೇಳ್ಬೋದು, ಅವ್ರ ಆಯ್ತು ಆ ಎಕ್ಸಾಂಪಲ್ಸಿಗೆ ಡಿಸ್ಕಸ್ ಮಾಡೋಣ ಎಲ್ಲ ಕೂಡ ಕಂಪ್ಲೀಟ್. ಓಕೆ, ಸೊ ಇಷ್ಟೇನಪ್ಪ ಅಂದರೆ ಕಂಪ್ಲೀಟ್ಲಿ ಅಬೌಟ್ ದ ಕ್ಯಾಟಗರಿ, ಯಾವುದು ಕ್ಯಾಟಗರಿ ಇದೆ ಅದನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಇದನ್ನು ಎಷ್ಟು ಕ್ಯಾಟಗರಿ ಇದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಈಗ ನೋಟ್ ಮಾಡ್ಕೊಂಡ್ರೆ ಅನಿಸುತ್ತೆ ಈಗ ನೀವು ಇದನ್ನು. ಸೊ ನೆಕ್ಸ್ಟ್ ಹಾಗಾದರೆ ನ್ಯೂ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ, ಸಾಲ್ಯುಬಿಲಿಟಿ ಈಕ್ವಿಲಿಬ್ರಿಯಾ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಈಗ ನಾವು ಡಿಸ್ಕಸ್ ಮಾಡೋದು ಕಂಪ್ಲೀಟ್ಲಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಬಗ್ಗೆ. ಓಕೆ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅನ್ನೋ ಗೊತ್ತಾಗಿದೆ. ಸೊ ಈಸಿಯಾಗಿ ಡಿಸಾಲ್ವ್ ಆಗಲ್ಲ, ಸುಲಭವಾಗೋದು. ದಟ್ ಮೀನ್ಸ್ ಸಾಲ್ಯುಬಿಲಿಟಿ ಇಸ್ ಲೆಸ್ ದೆನ್ 0.01 ಮೋಲಾರ್. ಓಕೆ, ಅಷ್ಟು ಕಡಿಮೆ ಅಂತ ಇರುತ್ತೆ, ಅಂದರೆ 0.01 ಮೋಲ್ಸ್ ಇನ್ 1 ಲೀಟರ್ ಆಫ್ ಅ ಸೊಲ್ಯೂಷನ್, ಆ ರೀತಿ ತೊಗೊಂಡ್ರೆ. ಸೊ ಹಾಗಿದ್ದಾಗ ಸೊ ಈಗ ಸಾಲ್ಯುಬಿಲಿಟಿ ಅಂತ ಬಂದಾಗ ನಾವು ಫಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟ್ ಹೊಸದಾಗಿ ಬರುತ್ತೆ ನಿಮಗೆ. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಮಕ್ಕಳು ಜಾಸ್ತಿ ಇಲ್ಲಿ, ಸೊ ಡೋಂಟ್ ವರಿ. ಸೊ ಕಂಪ್ಲೀಟ್ ಕ್ಲಿಯರ್ ಮಾಡೋಣ ಹೇಗೆ ಅಂತ. ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ಸಪೋಸ್ ಒಂದು ರಿಯಾಕ್ಷನ್ ತೊಗೊಳ್ಳೋಣ, ಒಂದು ಸಾಲ್ಟ್, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್, ಫಾರ್ ಎಕ್ಸಾಂಪಲ್ ಬೇರಿಯಂ ಸಲ್ಫೇಟ್, ಸಿಲ್ವರ್ ಕ್ಲೋರೈಡ್. ಓಕೆ, ಬೇರಿಯಂ ಸಲ್ಫೇಟ್ ತೊಗೋಬೋದು, ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಆಲ್ಸೋ ಲೆಡ್ ಕ್ಲೋರೈಡ್, ಸಿಲ್ವರ್ ಕ್ರೋಮೇಟ್, ಸಿಲ್ವರ್ ನೈಟ್ರೇಟ್, ಈ ಥರ ಸಾಲ್ಟ್ಸ್ಗಳೆಲ್ಲ ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂತ. ಸಾಲ್ಯುಬಿಲಿಟಿ ವ್ಯಾಲ್ಯೂ ಲೆಸ್ ದೆನ್ 0.01 ಇರುತ್ತೆ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ NCERT ಟೆಕ್ಸ್ಟಲ್ಲೂ ಕೂಡ ಲಿಸ್ಟ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸ್ವಲ್ಪ ಗೊತ್ತಾದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವುದು ಅಂತ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಯಾವುದು ಅಂತ. ಬಟ್ NaCl, ಕ್ಯಾಲ್ಸಿಯಂ ಕ್ಲೋರೈಡ್, KCl ಇವೆಲ್ಲನಿದೆ ಈಸಿಲಿ ಸಾಲ್ಯುಬಲ್, ಸಾಲ್ಯುಬಿಲಿಟಿ ಗ್ರೇಟರ್ ದೆನ್ 0.1 ಮೋಲಾರ್ ಇರುತ್ತೆ, ಅದೆಲ್ಲ ಈಸಿಲಿ ಸಾಲ್ಯುಬಲ್ ಸಾಲ್ಟ್ಸ್ಗಳದು. ಓಕೆ, ಸೊ ಹಾಗಿದ್ದಾಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಬೇರಿಯಂ ಸಲ್ಫೇಟ್ ಸಾಲಿಡ್ ಒಂದು ವಾಟರ್ ಡಿಸಾಲ್ವ್ ಮಾಡ್ತಾ ಇದ್ದೀವಿ, ಏನಾಗುತ್ತೆ ಬೇರಿಯಂ 2+ ಆ್ಯಂಡ್ ಏಕ್ವಿಯಸ್ ಫಾರ್ಮ್ ಅಂತ ಬರೀತೀನಿ, ಇದನ್ನು ಗೊತ್ತಿದೆ ಯಾಕೆ ಅಂತ, SO4 2- ಅಂತ ಆಗುತ್ತೆ ಏಕ್ವಿಯಸ್ ಫಾರ್ಮ್. ಓಕೆ, ವಾಟರ್ ಡಿಸಾಲ್ವ್ ಆಗಿದೆ, ಓಕೆ, ಡಿಸೋಸಿಯೇಟ್ ಆಗಿದೆ ಬೇರಿಯಂ 2+ ಆ್ಯಂಡ್ SO4 2- ಆ್ಯಂಡ್ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ ಈಕ್ವಿಲಿಬ್ರಿಯಾ. ಈಗ ನಾವು ಇದಕ್ಕೆ ಸಾಲ್ಯುಬಿಲಿಟಿ ಇದು ಈಕ್ವಿಲಿಬ್ರಿಯಂ ಅಪ್ಲೈ ಮಾಡೋಣ. ಈಕ್ವಿಲಿಬ್ರಿಯಂ ಅಂತಂದ್ರೇನು, ಕೆ ಅಪ್ಲೈ ಮಾಡೋರು ಏನಾಗುತ್ತೆ, ಸೊ ಕಾನ್ಸಂಟ್ರೇಷನ್ ಆಫ್ ಬೇರಿಯಂ 2+ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ SO4 2- ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಬೇರಿಯಂ ಸಲ್ಫೇಟ್. ಓಕೆ, ಕಾನ್ಸಂಟ್ರೇಷನ್ ಆಫ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಬೇರಿಯಂ ಸಲ್ಫೇಟ್ ಅಂದರೆ ಒಂದು ಸಾಲಿಡ್ ಅಂತ ಗೊತ್ತಿದೆ, ಸಾಲ್ಟ್. ಓಕೆ, ಮೋಲರ್ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಏನಾಗಿರುತ್ತೆ, ಇಟ್ಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದೆ. ಮೋಲರ್ ಕಾನ್ಸಂಟ್ರೇಷನ್ ಆಫ್ ಅ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಹಾಗಿದ್ದಾಗ ಸೊ ಕೆ ಇಂಟು ಬೇರಿಯಂ ಸಲ್ಫೇಟ್, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಬೇರಿಯಂ 2+ ಆ್ಯಂಡ್ SO4 2-. ಓಕೆ, ಇಲ್ಲಿ ಬಂತ ವ್ಯಾಲ್ಯೂ. ಆ್ಯಂಡ್ ಕೆ ಇಂಟು ಬೇರಿಯಂ ಸಲ್ಫೇಟ್ ನಾವು ಏನಂತ ಬರಿಬೋದು ಅಂದರೆ KSP, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಬೇರಿಯಂ 2+ ಇಂಟು SO4 2-. Okay, this is what solubility product. Solubility product is the product of different ions raised to appropriate powers. Okay, ಒಂದು ಏನು ಪವರ್ಸ್ ಇರುತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಏನು ಅಂತ. ಸೊ ಈಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಡಿಫ್ರೆಂಟ್ ಅಯಾನ್ಸಿಂದ ಗೊತ್ತಾಗಿದೆ. ಡಿಫ್ರೆಂಟ್ ಅಯಾನ್ಸ್ಗಳದ್ದು ಏನಿರುತ್ತೆ ಆ ಪ್ರಾಡಕ್ಟ್ನ ನಾವು ಹೇಳೋದು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ. ಫಾರ್ ಎಕ್ಸಾಂಪಲ್ ಈಗ ಬೇರಿಯಂ ಸಲ್ಫೇಟ್ದು KSP ವ್ಯಾಲ್ಯೂ ಅಟ್ 298 ಕೆಲ್ವಿನಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ, ನೋನ್ ವ್ಯಾಲ್ಯೂ ಅದು. ಹಾಗಿದ್ದಾಗ ಅದನ್ನು ಅಪ್ಲೈ ಮಾಡ್ತೀನಿ ನೋಡಿ, 1.1 × 10⁻⁻10. ಓಕೆ, ಈಸ್ ಈಕ್ವಲ್ ಟು ವಾಟ್ ಇಸ್ ಬೇರಿಯಂ 2+ ಮೋಲರ್ ಕಾನ್ಸಂಟ್ರೇಷನ್. ಇದನ್ನು ಲೆಟ್ ಇಟ್ ಬಿ ಎಸ್ ಅಂತ ತಗೋಣ. ಎಸ್ ಅಂದ್ರೆ ಏನು, ಸಾಲ್ಯುಬಿಲಿಟಿ. ಸೊ ನೀವು ಹೇಳಿದ್ದೆ ಪ್ರಾಬ್ಲಮ್ಸ್ಗಳು ಮಾಡುವಾಗ ಇದನ್ನು ಲೆಟ್ ಇಟ್ ಬಿ ಆಲ್ಫಾ ಸಿ ಅಂತ ತಗೊಳ್ಳೋಣ, ಲೆಟ್ ಇಟ್ ಬಿ ಸಿ ಅಂತ ತಗೊಳ್ಳೋಣ ಅಂತ ಹೇಳಿದ್ದೆ, ಕಾನ್ಸಂಟ್ರೇಷನ್ ಅಂತ. ಬಟ್ ಇಲ್ಲಿ ಇಂಡಿಕೇಟ್ ಮಾಡ್ತಿರೋದು ಸಾಲ್ಯುಬಿಲಿಟಿ ಅಂತ. ಸೊ ಬೇರಿಯಂ 2+ ಸಾಲ್ಯುಬಿಲಿಟಿ ಲೆಟ್ ಇಟ್ ಬಿ ಎಸ್ ಆ್ಯಂಡ್ SO4 2- ಸಾಲ್ಯುಬಿಲಿಟಿ ಲೆಟ್ ಇಟ್ ಬಿ ಎಸ್. ಸೊ ಅದ್ರ ಏನಾಗುತ್ತೆ, ಮೋಲರ್ ಕಾನ್ಸಂಟ್ರೇಷನ್ ಆಫ್ ಬೇರಿಯಂ 2+ ಮೀನ್ಸ್ ಎಸ್. ಸೊ ಎಸ್ ಇಂಟು ಎಸ್ ದಟ್ ಇಸ್ ಎಸ್ ಸ್ಕ್ವಯರ್ ಆಗುತ್ತೆ, ಕರೆಕ್ಟಾ? ಸೊ ಎಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1.1 × 10⁻⁻10 and finally S is equal to 1 × 10⁻⁻5. Okay, what is the solubility of barium sulfate?
it is 1 into 10 raised to minus 5. It is less than 0.01 molar. Okay, 0.01 ಗಿಂತ ಕಡಿಮೆ ಇದೆ ವ್ಯಾಲ್ಯೂ. ಸೊ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ. ಇದನ್ನು ಎಸ್ ಅಂದ್ರೆ ಏನು, ಸಾಲ್ಯುಬಿಲಿಟಿ ಅಂತ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ವಾಟ್ ಇಸ್ ಕೆ ಎಸ್ ಪಿ? ಕೆ ಎಸ್ ಪಿ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಆ್ಯಂಡ್ ದಿಸ್ ವ್ಯಾಲ್ಯೂ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದಲ್ಲ, 298 ಕೆಲ್ವಿನಲ್ಲಿ ಎಲ್ಲ ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಕೆ ಎಸ್ ಪಿ ವ್ಯಾಲ್ಯೂ ನಿಮ್ಗೆ ಎಲ್ಲ ಸಾಲ್ಟ್ಸ್ಗಳದ್ದು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಕೆ ಎಸ್ ಪಿ ವ್ಯಾಲ್ಯೂನ. ಆ್ಯಂಡ್ ಯೂಸಿಂಗ್ ದಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಸಾಲ್ಯುಬಿಲಿಟಿ. ಓಕೆ, 298 ಕೆಲ್ವಿನಲ್ಲಿ ಮಾತ್ರ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಟೆಂಪರೇಚರ್ ಚೇಂಜ್ ಆದರೆ ಸಾಲ್ಯುಬಿಲಿಟಿ ಚೇಂಜ್ ಆಗುತ್ತಾ? ಎಸ್, ಆಫ್ ಕೋರ್ಸ್, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಓಕೆ, ಸಾಲ್ಯುಬಿಲಿಟಿ ಅಫೆಕ್ಟ್ ಮಾಡೋ ಫ್ಯಾಕ್ಟರ್ ಯಾವುದಪ್ಪ ಅಂದರೆ ಟೆಂಪ್ರೇಚರ್ ಕೂಡ. ಟೆಂಪ್ರೇಚರ್ನ ವೇರಿಯೇಷನ್ ಮಾಡ್ತಾರೆ, ಸಾಲ್ಯುಬಿಲಿಟಿ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಹಾಗಿದ್ದಾಗ ಕೆ ಎಸ್ ಪಿ ವ್ಯಾಲ್ಯೂ ಅಟ್ 298 ಕೆಲ್ವಿನಲ್ಲಿ ಎಲ್ಲ ಫಿಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಬೇಕಾದ್ರೆ ನಾವು ಸಾಲ್ಯುಬಿಲಿಟಿ ಆಫ್ ಡಿಫರೆಂಟ್ ಸಾಲ್ಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ ಆ್ಯಂಡ್ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಹಾಗಾದರೆ ಜನರಲ್ ಆಗಿ ನಾವು ಏನು ಹೇಳ್ಬೋದು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ? ಸೊ ಇದನ್ನು ಈಕ್ವೇಷನ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಈಗ ಜನರಲ್ ಆಗಿ ಒಂದು ಎಕ್ಸ್ಪ್ರೆಷನ್ ಬರೀತೀನಿ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ ಗೊತ್ತಾಗುತ್ತೆ ಏನು ಅಂತ. ಓಕೆ, ಜನರಲ್ ಎಕ್ಸ್ಪ್ರೆಷನ್ ಅಂದರೆ ಫಾರ್ ಎಕ್ಸಾಂಪಲ್ AXBY ಒಂದು ಸಾಲ್ಟ್ ಇದೆ ಅಂದ್ಕೊಳ್ಳೋಣ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಇದು ಯಾವ ರೀತಿ ಬರೀಬೋದು? XAY ಪ್ಲಸ್ Y ಮೋಲ್ಸ್ ಆಫ್ B X ಮೈನಸ್. ನೋಡಿ, Y ಇದಿಲ್ಲಿ ಅಯೋನಿಕ್ ಚಾರ್ಜ್ಗೆ ಹೋಗುತ್ತೆ, X ಇದ್ದು ಇಲ್ಲ ಅಯೋನಾಗಿ ಹೋಗುತ್ತೆ. ಸೊ X ಮೋಲ್ಸ್ ಆಫ್ A Y ಪ್ಲಸ್ ಅಯಾನ್ ಆ್ಯಂಡ್ Y ಮೋಲ್ಸ್ ಆಫ್ B X ಮೈನಸ್ ಆನಯಾನ್ ಕ್ಯಾಟಯಾನ್ ಅಂತ ಗೊತ್ತಿದೆ. ಈಗ ಇಲ್ಲಿಗೆ ಕೆ ಎಸ್ ಪಿ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಕೆ ಎಸ್ ಪಿ ಈಸ್ ಈಕ್ವಲ್ ಟು ಏನು, AY ಪ್ಲಸ್ into X and B X minus whole power Y. So that means this is what solubility product. Solubility product is the product of molar concentration of different ions, okay, raised to appropriate powers in a saturated solution. This is very important. ಇಲ್ಲಿ ಹೇಳೋದು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ. ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ನಾವು ಹೇಳ್ತಾ ಇದ್ದೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ ಓನ್ಲಿ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಂಡೀಷನ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ 100 grams of a solvent. That is what saturated solution. Okay, so ಹಾಗಿದ್ದಾಗ AY plus X to the power of X and Y to the power of Y ಅಂತ ಹೇಳ್ತೀವಿ. ಡಿಫ್ರೆಂಟ್ ಅಯಾನ್ಸ್ ಟು ದ ಪವರ್ ಆಫ್ ಅಪ್ರೋಪ್ರಿಯೇಟ್ ಪವರ್ಸ್ ಅಂತ ಇದೆ. ಸೊ ಈಗ ನಾವು ಲೆಟ್ ಇಟ್ ಬಿ ಸಾಲ್ಯುಬಿಲಿಟಿ ಎಸ್ ಅಂತ ತಗೋತೀನಿ ಅನ್ಕೊಳ್ಳಿ. ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? X ಮೋಲ್ಸ್ ಆಫ್ X ಆ್ಯಂಡ್ Y ಮೋಲ್ಸ್ ಆಫ್ S ಅಂತ ಅಂದ್ಕೊಂಡ್ರೆ, ಸೊ ಇಲ್ಲಿ ಏನು ಅಪ್ಲೈ ಮಾಡ್ಬೋದು? X ಮೋಲ್ಸ್ ಆಫ್ S ಆ್ಯಂಡ್ X Y ಮೋಲ್ಸ್ ಆಫ್ S ಟು ದ ಪವರ್ ಆಫ್ Y ಅಂತಲೂ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ಜನರಲ್ ಎಕ್ಸ್ಪ್ರೆಷನ್, ಇಷ್ಟು ಸಾಕು ನಿಮಗೆ. ಬಟ್ ವಾಟ್ ಇಸ್ ಕ್ಯಾಟಯಾನಿಕ್ ಕಾನ್ಸಂಟ್ರೇಷನ್ ಅಂದ್ರೆ ಏನು? X ಮೋಲ್ಸ್ ಆಫ್ S, AY ಪ್ಲಸ್ ಟು ಸಾಲ್ಯುಬಿಲಿಟಿ ಏನು, ಲೆಟ್ ಇಟ್ ಬಿ S ಅಂತ ತಗೊಳ್ಳೋಣ. ಎಷ್ಟು ಮೋಲ್ಸ್ ಇದೆ? X ಮೋಲ್ಸ್ ಇದೆ. ಸೊ ಕನ್ಫ್ಯೂಷನ್ ಆಗ್ಬಿಡಿ ಜಾಸ್ತಿ. ಅಲ್ಲಿ ಕಾನ್ಸಂಟ್ರೇಷನ್ C ಅಂತ ಬರಿತಾ ಇದ್ವಿ ಜಾಸ್ತಿ ನಾವು. ಫಾರ್ ಎಕ್ಸಾಂಪಲ್ ಸಪೋಸ್ 1 ಮೋಲ್ ಇರುತ್ತೆ, ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ 0.5 ಮೋಲಷ್ಟು ಡಿಸೋಸಿಯೇಟ್ ಆಯಿತು, 1 ಮೋಲ್ಸಲ್ಲಿ 0.5 ಡಿಸೋಸಿಯೇಟ್ ಆಯಿತು ಅಂತ ಬರಿತಿದ್ವಿ ಅಲ್ವಾ? ಅದೇ ರೀತಿಯಲ್ಲಿ ಅದನ್ನು S ಅಂತ ಕನ್ಸಿಡರ್ ಮಾಡ್ತಿದ್ವಿ ಅಷ್ಟೇ, ಸಾಲ್ಯುಬಿಲಿಟಿ ಅಂತ. ಹಾಗಿದ್ದಾಗ X ಮೋಲ್ಸ್ ಆಫ್ S ಆ್ಯಂಡ್ Y ಮೋಲ್ಸ್ ಆಫ್ S, our cationic concentration is to X moles of S and Y moles of S is the concentration of anion. So ಈ ರೀತಿ solubility product ಅಂತ ಬರಿಬೋದು. So this is what solubility product and solubility. Okay, solubility product ಮ ರಿಲೇಷನ್ಶಿಪ್ ಈಗ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ಗೊತ್ತಾಗಿದೆ ಏನು ಅಂತ ಅಂದ್ಬಿಟ್ಟು. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ ಗೊತ್ತಾಯಿತು, ಪ್ರಾಡಕ್ಟ್ ಆಫ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ raised to the appropriate powers in a saturated solution. This is what solubility product. Okay, ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಇದು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಗೊತ್ತಾಗಿದೆ ನಿಮಗೀಗ. ನೆಕ್ಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಇರೋದು ಈಗ ರಿಲೇಷನ್ಶಿಪ್ ಬಿಟ್ವೀನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ರಿಲೇಷನ್ಶಿಪ್ ಬಿಟ್ವೀನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ KSP ಆ್ಯಂಡ್ ಸಾಲ್ಯುಬಿಲಿಟಿ S. ಈಗ KSP ಮತ್ತು S ಮಧ್ಯೆ ರಿಲೇಷನ್ಶಿಪ್ ಡಿಸ್ಕಸ್ ಮಾಡೋಣ. ಆದರೆ ಡಿಫ್ರೆಂಟ್ ಸಾಲ್ಟ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಪ್ ಅಂತಂದರೆ ಫಾರ್ AB ಸಾಲ್ಟ್ ಟೈಪ್. AB ಸಾಲ್ಟ್ ಟೈಪ್ ಅಂತಂದ್ರೆ ಏನು? ಯಾವ ಸಾಲ್ಟ್ಸ್ಗಳು ಬರುತ್ತೆ? ಫಾರ್ ಎಕ್ಸಾಂಪಲ್ AgCl ತೊಗೋಬೋದು ನೀವು. ಓಕೆ, ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಓಕೆ, ಆಲ್ಸೋ ಬೇರಿಯಂ ಸಲ್ಫೇಟ್, ಓಕೆ, ಬೇರಿಯಂ ಸಲ್ಫೇಟ್ ಆ್ಯಂಡ್ ಆಲ್ಸೋ ಕ್ಯಾಲ್ಶಿಯಂ ಕಾರ್ಬೋನೇಟ್. ಓಕೆ, ಇವೆಲ್ಲ ಏನು AB ಟೈಪ್. A ಪ್ಲಸ್ B ಮೈನಸ್, A ಪ್ಲಸ್ B ಮೈನಸ್, A ಪ್ಲಸ್ B ಮೈನಸ್. CO3 ಅನ್ನೋದು ಗೊತ್ತಿದೆ ಏನು ಅಂತ, CO3 2 ಮೈನಸ್, SO4 2 ಮೈನಸ್. ಸೊ ಇದು AB ಟೈಪ್ ಸಾಲ್ಟ್ಗಳಿಗೆ ಯಾವ ರೀತಿ KSP ಮತ್ತು S ಮಧ್ಯೆ ರಿಲೇಷನ್ಶಿಪ್ ಇದೆ. ಫಾರ್ ಎಕ್ಸಾಂಪಲ್ AB ಅಂತಂದರೆ ಏನಾಗುತ್ತಪ್ಪ? AB ಡಿಸೋಸಿಯೇಟ್ ಆದರೆ A ಪ್ಲಸ್ ಆ್ಯಂಡ್ B ಮೈನಸ್, ಕರೆಕ್ಟಾ? A ಪ್ಲಸ್ B ಮೈನಸ್. ಆ್ಯಂಡ್ ಈಗ ಸಾಲ್ಯುಬಿಲಿಟಿ ಲೆಟ್ ಇಟ್ ಬಿ S ಆ್ಯಂಡ್ ಲೆಟ್ ಇಟ್ ಬಿ ಎಸ್ ಸಾಲ್ಯುಬಿಲಿಟಿ ಆಫ್ A ಪ್ಲಸ್ ಆ್ಯಂಡ್ B ಮೈನಸ್. KSP ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? KSP ಈಸ್ ಈಕ್ವಲ್ ಟು A ಪ್ಲಸ್ ಕಾನ್ಸಂಟ್ರೇಷನ್, ನಂಬರ್ ಆಫ್ ಮೋಲ್ಸ್ ಏನಿದೆ ಏನಿಲ್ಲ, ಲೆಟ್ ಬಿ 1, ಇಲ್ಲಿ 1 ಇದೆ ಅಂತ ತಿಳ್ಕೊಳ್ಳೋಣ, ಆ್ಯಂಡ್ B ಮೈನಸ್ ಆ್ಯಂಡ್ ಏನಿದೆ ಸಾಲ್ಯುಬಿಲಿಟಿ S ಇಂಟು S, concentration of cation is S and concentration of cation is S. So KSP is equal to S square. Okay, this is the relationship between KSP and S. Solubility product with the relationship for AB type salt,
ದಿಸ್ ಇಸ್ ಕೆ ಎಸ್ ಪಿ ಇಸ್ ಈಕ್ವಲ್ ಟು ಎಸ್ ಸ್ಕ್ವೇರ್. ಸೊ ಕೆ ಎಸ್ ಪಿ ವ್ಯಾಲ್ಯೂ ಗೊತ್ತಿರುತ್ತೆ, ಎಸ್ ಸ್ಕ್ವೇರ್ ಅಂತ ಇದೆ, ಸ್ಕ್ವೇರ್ ರೂಟ್ ಪಾಸ್ ಮಾಡೋ ಸ್ಕ್ವೇರ್ ರೂಟ್ ಆಗುತ್ತೆ, ಸಾಲಿಬಿಲಿಟಿ ಆಫ್ ದಿಸ್ ಸಾಲ್ಟ್ಸ್ ನಿಮ್ಗೆ ಆರಾಮ ಸಿಗುತ್ತೆ. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಎ ಟು ಬಿ ಸಾಲ್ಟ್ಗೆ ಡಿಸ್ಕಸ್ ಮಾಡಿ. ಓಕೆ, ಸೆಕೆಂಡ್ ಸಾಲ್ಟ್ ಯಾವುದು? ಎ ಟು ಬಿ ಸಾಲ್ಟ್. ಓಕೆ, ಎ ಟು ಬಿ ಟೈಪ್ ಸಾಲ್ಟ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸಪೋಸ್ ಎ ಟು ಬಿ ಅಂತಂದರೆ Ag2SO4, ಓಕೆ, ಸಿಲ್ವರ್ ಸಲ್ಫೇಟ್, ಆ್ಯಂಡ್ ಆಲ್ಸೋ Ag2S ಸಿಲ್ವರ್ ಸಲ್ಫೈಡ್, ಓಕೆ, Ag2S. ಈ ಥರ ಸಾಲ್ಟ್ಗಳಿಗೆ ಕೆ ಎಸ್ ಪಿ ಮತ್ತು ಎಸ್ ಮಧ್ಯೆ ಯಾವ್ದು ರಿಲೇಷನ್ಶಿಪ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿಂಪಲ್, ಸೊ ಸಿಂಪಲ್. ಎ ಟು ಬಿ ಗಿವ್ಸ್ 2A ಪ್ಲಸ್ ಆ್ಯಂಡ್ ಬಿ 2-. ಯಾಕೆಂತ ಗೊತ್ತಾಯ್ತಲ್ವ ಕರೆಕ್ಟಾಗಿ? 2 moles ಆಫ್ ಇದೆ, 2A ಪ್ಲಸ್ ಆ್ಯಂಡ್ ಇದು ಶಿಫ್ಟ್ ಆಗುತ್ತೆ, ಇಲ್ಲಿ ಬರುತ್ತಲ್ವ ಚಾರ್ಜು, ಹಾಗಿದ್ದಾಗ 2-. ಚಾರ್ಜಸ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಸೊ 2 ಕ್ಯಾಟೈನ್ಸ್ ಇದೆ, 2 ಆಯನೈನ್ಸ್ ಇದೆ, 2A ಪ್ಲಸ್ ಆ್ಯಂಡ್ B2- ಅಂತ. ಸೊ ಸಾಲಿಬಿಲಿಟಿ ಏನಾಗುತ್ತೆ? 2S ಆ್ಯಂಡ್ ಹಿಯರ್ ಎಸ್. ಎಸ್ ಅನ್ನೋದು ಸಾಲಿಬಿಲಿಟಿ ಆಫ್ ಎ ಪ್ಲಸ್, ಎಷ್ಟು ಮೋಲ್ಸ್ ಇದೆ? 2 moles ಇದೆ. ಎಸ್ ಅನ್ನೋದು ಸಾಲಿಬಿಲಿಟಿ ಆಫ್ B2-. ಓಕೆ, ಆ್ಯಂಡ್ ಕೆ ಎಸ್ ಪಿ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಕೆ ಎಸ್ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಹೋಲ್ ಸ್ಕ್ವಯರ್ ಆ್ಯಂಡ್ B2-. ಗೊತ್ತಾಯ್ತಲ್ವ ಯಾಕೆ ಅಂತ? ಇದು ಸ್ಕ್ವೇರ್ ಬರುತ್ತೆ, ಸ್ಟೈಕೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಇರೋದು ಅಪ್ರೋಪ್ರಿಯೇಟ್ ಪವರ್ಸ್ಗೆ ಬರುತ್ತೆ. ಆ್ಯಂಡ್ ಎ ಪ್ಲಸ್ ಕಾನ್ಸಂಟ್ರೇಷನ್ ಏನು? 2S ಆಫ್ ಹೋಲ್ ಸ್ಕ್ವೇರ್ ಆ್ಯಂಡ್ ಎಸ್. ಸೊ ಫೈನಲಿ ಕೆ ಎಸ್ ಪಿ ಇಸ್ ಈಕ್ವಲ್ ಟು 4S ಸ್ಕ್ವೇರ್, ದಟ್ ಮೀನ್ಸ್ 16S ಕ್ಯೂಬ್. ಓಕೆ, ಏನು ಬರುತ್ತೆ? 16S ಕ್ಯೂಬ್ ಬರುತ್ತೆ. ಎಸ್ ಸ್ಕ್ವೇರ್ ಇದೆ ಆ್ಯಂಡ್ ಎಸ್ ಸ್ಕ್ವೇರ್ ಇಂಟು ಎಸ್ 16S ಕ್ಯೂಬ್. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 4S ಕ್ಯೂಬ್. ಓಕೆ, 4S ಕ್ಯೂಬ್, ಕೆ ಎಸ್ ಪಿ ಮತ್ತು 4S ಕ್ಯೂಬ್ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು? ಸೊ ಸಾರಿ, ಕೆ ಎಸ್ ಪಿ ಮತ್ತು ಎಸ್ ಮಧ್ಯೆ ರಿಲೇಷನ್ಶಿಪ್ಪು ಕೆ ಇಸ್ ಈಕ್ವಲ್ ಟು 4S ಕ್ಯೂಬ್ ಫಾರ್ ಎ ಟು ಬಿ ಟೈಪ್ ಸಾಲ್ಟ್. ಅದೇ ರೀತಿ ನೀವು AB2 ಟೈಪ್ ಸಾಲ್ಟ್ಗೂ ಮಾಡ್ಬೋದು. AB2 ಟೈಪ್ ಅಂದರೆ ಫಾರ್ ಎಕ್ಸಾಂಪಲ್ ಲೆಡ್ ಕ್ಲೋರೈಡ್, PbCl2 ಬರುತ್ತೆ. ಓಕೆ, ಆ ಥರ ಸಾಲ್ಟ್ ತೊಗೊಂಡು ಬೇರಿಯಂ ಕ್ಲೋರೈಡ್ ತೊಗೊಳ್ಳಿ, ಆ ಸಾಲ್ಟ್ ತೊಗೊಂಡ್ರೆ ಏನಾಗುತ್ತೆ? 2B2- ಬರುತ್ತೆ, 2B- ಬರುತ್ತೆ ಅಷ್ಟೇ, ಸಿಂಪಲ್. ಸೇಮ್ ಇದೇ ರಿಲೇಷನ್ಶಿಪ್ಪು ಫಾರ್ AB2 ಟೈಪ್ ಸಾಲ್ಟ್ ಕೂಡ. ಸೊ ದಟ್ ಮೀನ್ಸ್ ಈ ರಿಲೇಷನ್ ಗೊತ್ತಿರಲೇಬೇಕು ಅಂತೇನಿಲ್ಲ, ನಿಮಗೆ ಸಾಲ್ಟ್ ಕೊಟ್ಟರೆ ನೀವೇ ಅಪ್ಲೈ ಮಾಡ್ತೀರಾ ಇದನ್ನು, ಬಟ್ ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗಬೇಕು ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೆ ಎಸ್ ಪಿ ಆ್ಯಂಡ್ ಸಾಲಿಬಿಲಿಟಿ ಪ್ರಾಡಕ್ಟ್. ಓಕೆ, ಕೆ ಎಸ್ ಪಿ ಮತ್ತು ಸಾಲಿಬಿಲಿಟಿ ಪ್ರಾಡಕ್ಟ್ ಮಧ್ಯೆ ರಿಲೇಷನ್ಶಿಪ್ ಏನಪ್ಪ ಅಂದರೆ ಫಾರ್ AB ಟೈಪ್, AB2 ಟೈಪ್, ಎ ಟು ಬಿ ಟೈಪ್, AB3 ಟೈಪ್ ಕೂಡ ಇದೆ. ಓಕೆ, AB3 ಟೈಪ್ ಕೂಡ ಬರಿಬೋದು ನೀವು. ಸೊ ಬಟ್ ಏನು ಗೊತ್ತಿರಬೇಕು, ಇಲ್ಲಿ ಯಾವ ರೀತಿ ಡಿಸೋಸಿಯೇಟ್ ಮಾಡಿ ಯಾವ ರೀತಿ ನಂಬರ್ ಆಫ್ ಮೋಲ್ಸ್ನ ಬರೀಬೇಕು, ಇಲ್ಲಿ ಸಾಲಿಬಿಲಿಟಿ ಹೇಗೆ ಬರೀಬೇಕು ಅದು ತುಂಬ ಇಂಪಾರ್ಟೆಂಟು ಗೊತ್ತಾಗಬೇಕು. ಸ್ಟಾರ್ಟಿಂಗ್ ಸ್ಟೇಜ್ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ ಇದು ಅರ್ಥ ಮಾಡ್ಕೊಳ್ಳೋದು, ಬಟ್ ಹೋಗ್ತಾ ಅರ್ಥ ಆಗುತ್ತೆ. ಹಾಗಿದ್ದಾಗ ಈ ರಿಲೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸಾಲ್ಟ್ಗಳನ್ನ ಕೊಟ್ಟು ಪ್ರಾಬ್ಲಮ್ಸ್ಗಳು ಮಾಡುವಾಗ ಆರಾಮಾಗಿ ಸಾಲ್ಟ್ಗಳನ್ನ ಯಾವ ರೀತಿ ಡಿಸೋಸಿಯೇಟ್ ಮಾಡಿ ಬರೀಬೇಕು ಹೇಳ್ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಸಾಲಿಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಸಾಲಿಬಿಲಿಟಿ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಏನಂತ ಅಂದ್ಬಿಟ್ಟಿದ್ದು. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ ದಿಸ್ ಇಸ್ ವಾಟ್ ರಿಲೇಷನ್ ಬಿಟ್ವೀನ್ KSP and S, solubility product and solubility. So AB type salt ಅಂತ ಕೊಟ್ಟಿದೆ, AB2 ಅಂತ ಬರುತ್ತೆ, A2B salt ಬರುತ್ತೆ, AB3 type, AB4 type. ಸೊ ನೀವೇ ಅಪ್ಲೈ ಮಾಡಿ ನೋಡಿ, AB3ನ ಡಿಸೋಸಿಯೇಟ್ ಮಾಡೋದು ಯಾವ ರೀತಿ ಬರುತ್ತೆ, AB4ನ ಡಿಸೋಸಿಯೇಟ್ ಮಾಡೋದು ಯಾವ ರೀತಿ ಬರುತ್ತೆ. ಸೊ 107 ತನಕ ಬರುತ್ತೆ ವ್ಯಾಲ್ಯೂಸು. KSP = 107S4 ಸಮಥಿಂಗ್ ಇದರ ರಿಲೇಷನ್ಶಿಪ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಹಾಗಿದ್ದಾಗ ಟ್ರೈ ಮಾಡಿ ನೋಡಿ ಸಾಲ್ಟ್ಸ್ಗಳಿಗೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದರಲ್ಲಿ ಈಗ ಕಂಟಿನ್ಯೂಷನ್ ಮಾಡೋದಾದರೆ ನೆಕ್ಸ್ಟ್ ಕಾನ್ಸೆಪ್ಟು ಇರುವಂಥದ್ದು ಸೊ ಕಾಮನ್ ಅಯಾನ್ ಎಫೆಕ್ಟ್. ಓಕೆ, ಕಾಮನ್ ಅಯಾನ್ ಎಫೆಕ್ಟ್ ಆನ್ ಸಾಲಿಬಿಲಿಟಿ ಪ್ರಾಡಕ್ಟ್. ಓಕೆ, ಕಾಮನ್ ಅಯಾನ್ ಎಫೆಕ್ಟ್ ಆನ್ ಸಾಲಿಬಿಲಿಟಿ ಪ್ರಾಡಕ್ಟ್. ಸಾಲಿಬಿಲಿಟಿ ಪ್ರಾಡಕ್ಟ್ ಮೇಲೆ ಕಾಮನ್ ಅಯಾನ್ ಎಫೆಕ್ಟ್ ಯಾವ ರೀತಿ ವರ್ಕ್ ಮಾಡುತ್ತೆ. ಓಕೆ, ಕಾಮನ್ ಅಯಾನ್ ಎಫೆಕ್ಟು ಯಾವ ರೀತಿ ವರ್ಕ್ ಆಗುತ್ತೆ KSP ವ್ಯಾಲ್ಯೂಸ್ ಮೇಲೆ. ಹಾಗಿದ್ದಾಗ ನಾನು ಬಿಫೋರ್ ದಟ್ I would like to explain another important topic. Okay, condition for precipitation. ಒಂದು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟು ಪ್ರೆಸಿಪಿಟೇಟ್ ಆಗಬೇಕು ಅಂದರೆ ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ, ಯಾವ ರೀತಿ ಪ್ರೆಸಿಪಿಟೇಟ್ ಆಗುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಇಲ್ಲೇ ಬರೀತೀನಿ ಅಂದರೆ ಕಂಡೀಷನ್ ಫಾರ್ ಪ್ರೆಸಿಪಿಟೇಷನ್. ಓಕೆ, ಕಂಡೀಷನ್ ಫಾರ್ ಪ್ರೆಸಿಪಿಟೇಷನ್ ಈ ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆ ಕಾಮನ್ ಅಯಾನ್ ಎಫೆಕ್ಟ್ ಹೇಗೆ ಅಂತ ಗೊತ್ತಾಗುತ್ತೆ. ಓಕೆ, ಕಂಡೀಷನ್ ಫಾರ್ ಪ್ರೆಸಿಪಿಟೇಷನ್. ಓಕೆ, ಕಂಡೀಷನ್ ಫಾರ್ ಪ್ರೆಸಿಪಿಟೇಷನ್ ಅಂದರೆ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ಗಳು ಯಾವ ರೀತಿ ಪ್ರೆಸಿಪಿಟೇಟ್ ಆಗುತ್ತೆ, ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ. ಹಾಗಿದ್ದಾಗ ನಮ್ಗೆ ಬೇಕಾದ್ರೆ ಎರಡು ಟರ್ಮ್ ಯಾವುದಪ್ಪ ಅಂದರೆ ಒಂದು KSP ಆ್ಯಂಡ್ ಆಲ್ಸೋ ಅನದರ್ ಒನ್ ಇಸ್ QSP. ಈ QSP ಅಂದರೆ ಏನಪ್ಪ ಅಂದರೆ ದಟ್ ಈಸ್ ಅಯಾನಿಕ್ ಪ್ರಾಡಕ್ಟ್. ಅಯಾನಿಕ್ ಪ್ರಾಡಕ್ಟ್ ಮತ್ತು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮತ್ತು ಡಿಫ್ರೆನ್ಸ್ ಏನು ಅಂತ ಕರೆಕ್ಟಾಗಿ ಗೊತ್ತಿರಬೇಕು ಮಕ್ಕಳ. KSP ಅಂದರೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್, QSP ಅಂತಂದರೆ ಅಯಾನಿಕ್ ಪ್ರಾಡಕ್ಟ್. ಏನು ಡಿಫ್ರೆನ್ಸ್ ಅಂತಂದರೆ KSP ಮೀನ್ಸ್ ಅಟ್ ಈಕ್ವಿಲಿಬ್ರಿಯಂ ಸ್ಟೇಜ್. ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಇರುವಂಥದ್ದು KSP ವ್ಯಾಲ್ಯೂ. ದಟ್ ಮೀನ್ಸ್ ಇಲ್ಲಿ ಏನು ಕಂಡೀಷನ್ ನೋಡಿ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಅಥವಾ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಇರುತ್ತೆ ಇಲ್ಲಿ ಟು ಗೆಟ್ ಅ ಸ್ಯಾಚುರೇಟ್ ಸೊಲ್ಯೂಷನ್. ಒಂದು ಸ್ಯಾಚುರೇಟ್ ಸೊಲ್ಯೂಷನ್ ಆಗಿರುತ್ತೆ ಇದು. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸು ಡಿಸಾಲ್ವ್ ಆಗಿರುತ್ತೆ ಟು ಗೆಟ್ ಅ ಸ್ಯಾಚುರೇಟ್ ಸೊಲ್ಯೂಷನ್. ಬಟ್ ಅಯೋನಿಕ್ ಪ್ರಾಡಕ್ಟ್ ಅಂದ್ರೇನು, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್. ಓಕೆ, ಅಥವಾ ಟೋಟಲ್ ನಂಬರ್ ಆಫ್ ಅಯಾನ್ಸ್, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟು ಪ್ರೆಸೆಂಟ್ ಇದೆ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂತ ಹೇಳಲ್ಲ, ಇಟ್ ಮೇ ಬಿ ಸ್ಯಾಚುರೇಟೆಡ್, ಇಟ್ ಮೇ ಬಿ ಅನ್ಸ್ಯಾಚುರೇಟೆಡ್,
ಸೊ ಆ ಥರ ಹೇಳ್ಬೋದು. ಸೊ ಹಾಗಿದ್ದಾಗ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಯೋನಿಕ್ ಪ್ರಾಡಕ್ಟ್ ಅಂದರೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟು ಪ್ರೆಸೆಂಟ್ ಇತ್ತು, ಬಟ್ KSP ಅಂತಂದರೆ ಅಯೋನಿಕ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್. ಓಕೆ, ಇಷ್ಟು ನಂಬರ್ ಆಫ್ ಅಯಾನ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ನ ಡಿಸಾಲ್ವ್ ಮಾಡ್ತೀವಿ ಟು ಗೆಟ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ದಟ್ ಇಸ್ ವಾಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಬಟ್ ಅಯೋನಿಕ್ ಪ್ರಾಡಕ್ಟ್ ಅಂದರೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ. ಸೊ ಅದನ್ನು ಅಪ್ಲೈ ಮಾಡೋಣ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ ಈಗ, ಸೊ KSP ಓಕೆ ಅಂದ್ರೇನು ಅಟ್ ಈಕ್ವಿಲಿಬ್ರಿಯಂ ಸ್ಟೇಜ್, KSP ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, KSP ಅಟ್ ಈಕ್ವಿಲಿಬ್ರಿಯಂ ಸ್ಟೇಜ್. ಫಾರ್ ಎಕ್ಸಾಂಪಲ್ ಅಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಆ KSP ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ KSP is equal to 4. ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಅಂದರೆ ಒಂದು 4 ಅಯಾನ್ಸ್ ಇರುತ್ತೆ, ಡಿಸಾಲ್ವ್ ಆಗಿರುತ್ತೆ ಅನ್ಕೊಳ್ಳಿ. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ 4 ಅಯಾನ್ಸು ಡಿಸಾಲ್ವ್ ಆಗ್ಬೋದು ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ಕೊಳ್ಳೋಣ, 4 ಅಯಾನ್ಸ್. ಅಕಸ್ಮಾತ್ QSP ಅಂತ ಬಂದಾಗ ಯಾವುದೋ ಒಂದು ಸಾಲ್ಟ್ ಡಿಸಾಲ್ವ್ ಮಾಡಿದಾಗ ಏನಾಗಿರುತ್ತೆ, QSP ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 4 ಅಯಾನ್ಸ್ ಇದೆ, ಬಟ್ ಏನಾಗಿರುತ್ತೆ ಜಸ್ಟ್ 2 ಅಯಾನ್ಸ್ ಮಾತ್ರ ಇರುತ್ತೆ. ಅಂದರೆ QSP ವ್ಯಾಲ್ಯೂ ದಟ್ ಇಸ್ 2 ಅಯಾನ್ಸ್. ಓಕೆ, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆಯಪ್ಪ ಅಂದರೆ ಜಸ್ಟ್ 2 ಅಯಾನ್ಸ್ ಮಾತ್ರ ಇದೆ. ಬಟ್ KSP ವ್ಯಾಲ್ಯೂ ಅಂದ್ರೇನು 4 ಅಯಾನ್ಸ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಟು ಗೆಟ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್, ದಟ್ ಇಸ್ KSP ವ್ಯಾಲ್ಯೂ. ಬಟ್ QSP ಅಂದರೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆಯಪ್ಪ ಅಂತಂದರೆ ಬರೀ 2 ಮಾತ್ರ ಇದೆ, ಆ್ಯಂಡ್ ಇಟ್ ಇಸ್ ಲೆಸ್ ದೆನ್ KSP. ಹಾಗಾದರೆ QSP ಇಟ್ ಇಸ್ ಲೆಸ್ ದೆನ್ KSP, ದೆನ್ ಇಟ್ ಇಸ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಥವಾ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ. ಇದನ್ನು ಹೇಳ್ಬೋದು ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಆರ್ ಡೈಲ್ಯೂಟ್ ಸೊಲ್ಯೂಷನ್. ಅರ್ಥ ಆಯ್ತಾ ಮಕ್ಕಳ? QSP ವ್ಯಾಲ್ಯೂ ಇದೆ, KSPಗಿಂತ ಕಡಿಮೆ ಇದೆ ಒಂದು ಸಾಲ್ಟ್. ಅಯಾನ್ಸ್ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಜಸ್ಟ್ 2 ಅಯಾನ್ಸ್ ಮಾತ್ರ ಇದೆ. ಬಟ್ ಈಕ್ವಿಲಿಬ್ರಿಯಂ ಬರಬೇಕು ಅಂದರೆ ಎಷ್ಟು ಅಯಾನ್ಸ್ ಇರಬೇಕು, ಮ್ಯಾಕ್ಸಿಮಮ್ 4 ಅಯಾನ್ಸ್ ಇರಬೇಕು. ಬಟ್ ಇಲ್ಲಿ ಎಷ್ಟಿದೆ, QSP ಇಸ್ ಲೆಸ್ ದೆನ್ KSP. ಅಕಸ್ಮಾತ್ ಏನಾದರೂ ನಂಬರ್ ಆಫ್ ಅಯಾನ್ಸು ಇಫ್ QSP ವ್ಯಾಲ್ಯೂ ಇಫ್ ಇಟ್ ಈಸ್ 6, ಓಕೆ, ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ, ಆ್ಯಕ್ಚುಯಲ್ ಅಯಾನ್ಸು 6 ಇದೆ. ಬಟ್ ಈಕ್ವಿಲಿಬ್ರಿಯಂ ಸ್ಟೇಜಿಗೆ ಬರಬೇಕು ಅಂದರೆ ಎಷ್ಟು ಅಯಾನ್ಸ್ ಇರಬೇಕು, ಮ್ಯಾಕ್ಸಿಮಮ್ 4 ಅಯಾನ್ಸ್ ಇರಬೇಕಿತ್ತು ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಬಟ್ ಇಲ್ಲಿ ಎಷ್ಟಿದೆ, 6 ಅಯಾನ್ಸ್ ಇದೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್. ಹಾಗಿದ್ದಾಗ ಏನಾಗಿದೆ ಇಲ್ಲಿ, QSP ಇಸ್ ಗ್ರೇಟರ್ ದೆನ್ KSP. ಆ್ಯಂಡ್ ಇನ್ ದಿಸ್ ಕೇಸ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಂಬರ್ ಆಫ್ ಅಯಾನ್ಸ್ ಆ್ಯಕ್ಚುಲಿ 4 ಆಗಬೇಕಿತ್ತು, ಬಟ್ ಇಲ್ಲಿ 6 ಇದೆ. ಇಲ್ಲಿ ನಂಬರ್ ಆಫ್ ಅಯಾನ್ಸ್ 4 ಆಗಬೇಕಿತ್ತು, ಇಲ್ಲಿ ಬಟ್ 2 ಇದೆ. ಹಾಗಾದರೆ ಈಕ್ವಿಲಿಬ್ರಿಯಂ ಅಟೈನ್ ಆಗಬೇಕು ಅಂತಂದರೆ ಏನಾಗಬೇಕು, ಎಕ್ಸ್ಟ್ರಾ ಅಯಾನ್ಸ್ ಬರಬೇಕು ಅಂದರೆ ಸೊ ಫಾರ್ವರ್ಡ್ ಮೂವ್ ಆಗಬೇಕು. ಇದು ಈಕ್ವಿಲಿಬ್ರಿಯಂ ಅಟೈನ್ ಆಗಬೇಕು ಅಂದ್ರೆ ಏನು, ಬ್ಯಾಕ್ವರ್ಡ್ ಮೂವ್ ಆಗಬೇಕು. ಹಾಗಿದ್ದಾಗ ಇಲ್ಲಿ ಎಕ್ಸಸ್ ಅಯಾನ್ಸ್ ಇದ್ರೆ ಇದೇನಾಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ಎಕ್ಸಸ್ ಅಯಾನ್ಸ್ ಏನಾಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ಸೊ ನಂಬರ್ ಆಫ್ ಅಯಾನ್ಸ್ ಈಗ 2 ಅಯಾನ್ಸ್ ಇದೆ, ಆ 2 ಅಯಾನ್ಸ್ ಏನಾಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ಆ್ಯಂಡ್ KSP ಬಿಕಮ್ಸ್ ಈಕ್ವಲ್ಸ್ ಟು QSP. ಆ್ಯಂಡ್ ಇದು ಕಂಡೀಷನ್ ಏನು, ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದನ್ನು ಹೇಳೋದು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಈ ಕಂಡೀಷನಲ್ಲಿ. ಯಾವಾಗ QSP ಇಸ್ ಈಕ್ವಲ್ ಟು KSP ಆದಾಗ. ಬಟ್ ಇಫ್ ಇಟ್ ಇಸ್ QSP ಇಸ್ ಗ್ರೇಟರ್ ದೆನ್ KSP, ದೆನ್ ದೇರ್ ವಿಲ್ ಬಿ ಪ್ರೆಸಿಪಿಟೇಷನ್ ಆಗುತ್ತೆ. ಯಾವಾಗ QSP ಗ್ರೇಟರ್ ದೆನ್ KSP ಇದೆ. ಆ್ಯಂಡ್ QSP ಇಸ್ ಈಕ್ವಲ್ ಟು KSP ಇದ್ರೆ ದೇರ್ ಇಸ್ ನೋ ಪ್ರೆಸಿಪಿಟೇಷನ್, ಇಲ್ಲೂ ಕೂಡ ಪ್ರೆಸಿಪಿಟೇಷನ್ ಇರಲ್ಲ. ಆ್ಯಂಡ್ QSP ಲೆಸ್ ದೆನ್ KSP ಇದ್ರೆ ದೇರ್ ಇಸ್ ನೋ ಪ್ರೆಸಿಪಿಟೇಷನ್. ಯಾವಾಗ ಪ್ರೆಸಿಪಿಟೇಷನ್ ಬರುತ್ತೆ ಅಂತಂದರೆ, ಯಾವಾಗ ಸಾಲ್ಟ್ ಪ್ರೆಸಿಪಿಟೇಟ್ ಆಗುತ್ತೆ ಅಂದರೆ ಯಾವಾಗ QSP ವ್ಯಾಲ್ಯೂ ಗ್ರೇಟರ್ ದೆನ್ KSP ವ್ಯಾಲ್ಯೂ ಇರುತ್ತೋ ಆಗ ನಮಗೆ ಪ್ರೆಸಿಪಿಟೇಷನ್ ಬರುತ್ತೆ. ಸೊ ಕಂಡೀಷನ್ ಬರೀತೀನಿ ಕ್ಲೀನಾಗಿ. ಸ್ವಲ್ಪ ಕನ್ಫ್ಯೂಷನ್ ತುಂಬ ಆಗುತ್ತೆ ಮಕ್ಕಳಲ್ಲಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. QSP ವ್ಯಾಲ್ಯೂ ಅಂದರೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆ. ಸೊ ಫಾರ್ ಎಕ್ಸಾಂಪಲ್ ಆ್ಯಕ್ಚುಯಲ್ ನಂಬರ್ 2 ಇತ್ತು ಅಂತಂದರೆ ಅದು ಈಕ್ವಿಲಿಬ್ರಿಯಂ ಅಟೈನ್ ಆಗಬೇಕು ಅಂದರೆ 4 ಅಯಾನ್ಸ್ ಬರಬೇಕು, KSP ವ್ಯಾಲ್ಯೂ ರೀಚ್ ಮಾಡಬೇಕು. ಅದೇ 6 ಅಯಾನ್ಸ್ ಇತ್ತು ಅಂದರೆ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಅಟೈನ್ ಆಗಬೇಕು ಅಂದರೆ 4 ಅಯಾನ್ಸ್ ಬರಬೇಕು, ಈಕ್ವಲ್ಸ್ ಟು KSP ಆಗಬೇಕು ಅಂದರೆ. ಬಟ್ ಎಕ್ಸಸ್ ಅಯಾನ್ಸ್ ಏನಾಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ಆಗ 4 ಬಂತು ಅಂದರೆ KSP ಬಿಕಮ್ಸ್ ಈಕ್ವಲ್ ಟು QSP ಅಂತ ಆಗುತ್ತೆ. ಓಕೆ, ಸೊ ಈಗ ಈ ಕಂಡೀಷನ್ನ ಸಮ್ಮರೈಸ್ ಮಾಡಿ ಬರೀತೀನಿ ನೋಡಿ. ಸೊ ಹೇಗೆ ಅಂತ ಅಂದ್ಬಿಟ್ಟು, ಸೊ KSP QS ಬಗ್ಗೆ ಐಡಿಯಾ ಗೊತ್ತಾಯಿತು ಅನ್ಕೋತೀನಿ. ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ಬಟ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಕಂಡೀಷನ್ ಏನು, ಇಫ್ QSP ಇಸ್ ಲೆಸ್ ದೆನ್ KSP, ಈ ಕಂಡೀಷನ್ ಏನಾಗಿದೆ, QSP ಇಸ್ ಲೆಸ್ ದೆನ್ KSP ಅಂದರೆ ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಇಸ್ ಲೆಸ್ ದೆನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್, ಅದಕ್ಕಿಂತ ಕಡಿಮೆ ಇದೆ. ಹಾಗಿದ್ದಾಗ ಇಲ್ಲಿ ಏನಾಗುತ್ತೆ, ಇದನ್ನು ಹೇಳೋದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ಬೋದು, ಅಥವಾ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇಲ್ಲಿ ಪ್ರೆಸಿಪಿಟೇಷನ್ ಆಗುತ್ತಾ, ಆ್ಯಂಡ್ ಹಿಯರ್ ದೇರ್ ಇಸ್ ನೋ ಪ್ರೆಸಿಪಿಟೇಷನ್, ದೇರ್ ಇಸ್ ನೋ PPT ಅಂದರೆ ಇನ್ನೂ ಹೇಳ್ಬೋದು ದಿಸ್ ಇಸ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ದಟ್ಸ್ ವೈ ದೇರ್ ಇಸ್ ನೋ PPT ಪ್ರೆಸಿಪಿಟೇಷನ್. ಆ್ಯಂಡ್ ಸೆಕೆಂಡ್ ಕಂಡೀಷನ್ ಏನು, ವೆನ್ QSP ಇಸ್ ಈಕ್ವಲ್ ಟು KSP ಆ್ಯಂಡ್ ದಿಸ್ ಇಸ್ ಅ ಕಂಡೀಷನ್ ಆಫ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್ ಡಿಸಾಲ್ವ್ಡ್ ಇನ್ ಅಮೌಂಟ್ ಆಫ್ ಸಾಲ್ವೆಂಟ್ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಏನಾಗಿರುತ್ತೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ. ಆ್ಯಂಡ್ ದೇರ್ ಇಸ್ ನೋ PPT, ಇಲ್ಲಿ ಯಾವುದು ಪ್ರೆಸಿಪಿಟೇಟ್ ಆಗಲ್ಲ, ಸಾಲ್ಟ್ ಪ್ರೆಸಿಪಿಟೇಟ್ ಆಗಿ ಬರಲ್ಲ. ಬಟ್ ಯಾವಾಗ ಪ್ರೆಸಿಪಿಟೇಟ್ ಆಗುತ್ತೆ, ಇಫ್ QSP ಇಸ್ ಗ್ರೇಟರ್ ದೆನ್ KSP, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸು ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸೊ ದೇರ್ ವಿಲ್ ಬಿ ಪ್ರೆಸಿಪಿಟೇಷನ್. ಓಕೆ, ಇಲ್ಲಿ ಪ್ರೆಸಿಪಿಟೇಷನ್ ಬರುತ್ತೆ. ಸೊ ಬಟ್ ಅದನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಬರಬೇಕು ಅಂದರೆ ಏನಾಗಬೇಕು, ಸೊ ಪ್ರೆಸಿಪಿಟೇಟ್ ಆಗಿ ಉಳಿಯುತ್ತೆ. ಅಗೇನ್ ನಮಗೆ QSP ಆಗ ಈಕ್ವಲ್ಸ್ ಟು KSP ಆಗುತ್ತೆ. ಸೊ ನಂಬರ್ ಆಫ್ ಅಯಾನ್ಸ್ ಎಕ್ಸ್ಟ್ರಾ ಇದ್ದಿದ್ದು ಏನಾಗುತ್ತೆ, ಎಕ್ಸಸ್ ಅಯಾನ್ಸು ಪ್ರೆಸಿಪಿಟೇಟ್ ಆಗುತ್ತೆ, ದೆನ್ QSP ಬಿಕಮ್ಸ್ ಈಕ್ವಲ್ ಟು KSP. ಸೊ ಈ ರೀತಿ ಈಕ್ವಲ್ ಅಟೈನ್ ಆಗುತ್ತಾಗ. ಸೊ ಆಗಿದ್ದಾಗ ಪ್ರೆಸಿಪಿಟೇಷನ್ ಬರೋ ಕಂಡೀಷನ್ ಯಾವುದು, ಯಾವಾಗ QSP ವ್ಯಾಲ್ಯೂ KSPಗಿಂತ ಜಾಸ್ತಿ ಇರುತ್ತೆ ಆಗ ಪ್ರೆಸಿಪಿಟೇಷನ್ ಬರುತ್ತೆ.
ಆ್ಯಂಡ್ ಆಫ್ಟರ್ ದಟ್ ಪ್ರೆಸಿಪಿಟೇಟ್ ಆದಮೇಲೆ ಏನಾಗುತ್ತೆ ನಂಬರ್ ಆಫ್ ಅಯಾನ್ಸು ಪ್ರೆಸಿಪಿಟೇಟ್ ಆಗಿ ಉಳ್ಕೊಂಡಾದಮೇಲೆ ಸೊ ದೆನ್ ಕ್ಯೂ ಎಸ್ ಪಿ ಬಿಕಮ್ಸ್ ಈಕ್ವಲ್ ಟು ಕೆ ಎಸ್ ಪಿ. ಕ್ಯೂ ಎಸ್ ಪಿ ಏನಾಗುತ್ತೆ ಕೆ ಎಸ್ ಪಿ ಆಗಿ ಈಕ್ವಲ್ ಆಗುತ್ತೆ. ಓಕೆ, ಯಾಕಂದರೆ ಎಕ್ಸಸ್ ಅಯಾನ್ಸು ಪ್ರೆಸಿಪಿಟೇಟ್ ಆಗಿದೆ. ಇನ್ನು ಉಳಿದಿದ್ದು 4 ಅಯಾನ್ಸ್ ಏನಾಗುತ್ತೆ ದೆನ್ ಈಕ್ವಲ್ಸ್ ಟು ಕೆ ಎಸ್ ಪಿ ವ್ಯಾಲ್ಯೂ. ಸೊ ಆಗಿದ್ದಾಗ ನಮಗೆ ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಯಿತು. ಕ್ಯೂ ಎಸ್ ಪಿ ಈಕ್ವಲ್ಸ್ ಟು ಕೆ ಎಸ್ ಪಿ ಅಂತ ಹೇಳ್ಬೋದು. ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಗಿದೆ. ಬಟ್ ಇಲ್ಲಿ ಅಟೈನ್ ಆಗಬೇಕು ಅಂದರೆ ಎಕ್ಸಸ್ ಅಯಾನ್ಸ್ ಬೇಕು. ಇನ್ನು 2 ಅಯಾನ್ಸ್ ಇದೆ, ಎಕ್ಸ್ಟ್ರಾ ಅಯಾನ್ಸ್ ಬಂದರೆ ಕ್ಯೂ ಎಸ್ ಪಿ ಬಿಕಮ್ಸ್ ಈಕ್ವಲ್ ಟು ಕೆ ಎಸ್ ಪಿ ಅಂತ ಆಗುತ್ತೆ ಇಲ್ಲೂ ಕೂಡ. ಓಕೆ, ಬಟ್ ಇಲ್ಲಿ ಇರೋ ಅಯಾನ್ಸು ಪ್ರೆಸಿಪಿಟೇಟ್ ಆದರೆ ದೆನ್ ಕ್ಯೂ ಎಸ್ ಪಿ ಇಸ್ ಈಕ್ವಲ್ ಟು ಕೆ ಎಸ್ ಪಿ ಅಂತ ಆಗುತ್ತೆ. ಸೊ ಈಕ್ವಿಲಿಬ್ರಿಯಂ ಅಟೈನ್ ಆಯಿತು, ಸಾಲ್ಯುಬಿಲಿಟಿ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ವಾಟ್ ಅಯಾನಿಕ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಇಸ್ ವಾಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಸೊ ಇಷ್ಟು ಇನ್ಫಾರ್ಮೇಷನ್ ಫಸ್ಟ್ ಗೊತ್ತಾಗಿದೆ. ಈಗ ನಾನು ಇದನ್ನು ಕಾಮನ್ ಅಯಾನ್ ಎಫೆಕ್ಟ್ಗೆ ಅಪ್ಲೈ ಮಾಡ್ತೀನಿ. ಓಕೆ, ಕಾಮನ್ ಅಯಾನ್ ಎಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ಗೆ ಅಪ್ಲೈ ಮಾಡೋಣ. ಫಾರ್ ಎಕ್ಸಾಂಪಲ್ ಸಪೋಸ್ ಈಗ AgCl ಸಾಲ್ಟ್ ಇದೆ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಡಿಸಾಲ್ವ್ ಆಗ್ತಿದೆ Ag ಪ್ಲಸ್ ಮತ್ತು Cl ಮೈನಸ್ ಅಂತ. ಹಾಗಿದ್ದ ನನಗೆ ಎಕ್ಸ್ಟ್ರಾ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಂದು ಸಾಲ್ಟ್ನ ಆ್ಯಡ್ ಮಾಡ್ತೀನಿ AgNO3 ಅಂತ. ಇದೇನಾಗುತ್ತೆ Ag ಪ್ಲಸ್ ಆ್ಯಂಡ್ NO3 ಮೈನಸ್ ಅಂತ ಆಗುತ್ತೆ ಅನ್ಕೊಳ್ಳಿ. ಸೊ ಏನಾಯಿತು ಕಾಮನ್ ಅಯಾನ್ ಎಫೆಕ್ಟ್ ಅಂದ್ರೆ ಏನು? ಕಾಮನ್ ಅಯಾನ್ ಎಫೆಕ್ಟ್ ಅಂದರೆ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಸಪ್ರೆಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕಾಮನ್ ಅಯಾನ್. ಸೊ ಕಾಮನ್ ಅಯಾನ್ಸ್ ಇರೋದ್ರಿಂದ ಸೊ AgCl ಏನಾಗುತ್ತೆ ಈ ವೀಕ್ ಎಲೆಕ್ಟ್ರೋಲೈಟ್ದು ಡಿಗ್ರಿ ಆಫ್ ಡಿಸೋಸಿಯೇಟ್ ಆಗೋದು ಡಿಕ್ರೀಸ್ ಆಗುತ್ತೆ. ಹಾಗಿದ್ದಾಗ ಏನಾಗುತ್ತೆ ಸೊ ಇಲ್ಲಿ ಎಕ್ಸ್ಟ್ರಾ ಅಯಾನ್ಸ್ ಆಯಿತು. ಓಕೆ, ಎಕ್ಸ್ಟ್ರಾ Ag ಪ್ಲಸ್ ಅಯಾನ್ಸು ಎಕ್ಸ್ಟ್ರಾ ಆಗಿದೆ. ಹಾಗಿದ್ದಾಗ ಏನು ಕ್ಯೂ ಎಸ್ ಪಿ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಕೆ ಎಸ್ ಪಿ. ಕ್ಯೂ ಎಸ್ ಪಿ ವ್ಯಾಲ್ಯೂ ಗ್ರೇಟರ್ ದೆನ್ ಕೆ ಎಸ್ ಪಿ ಇದೆ. ಹಾಗಿದ್ದಾಗ ಏನಾಗುತ್ತೆ ಇದು ಪ್ರೆಸಿಪಿಟೇಟ್ ಆಯಿತು ಅಂದರೆ ದೆನ್ ಇಟ್ ಕಂಬೈನ್ಸ್ ವಿತ್ AgCl. ಪ್ರೆಸಿಪಿಟೇಟ್ ಆಯಿತು ಅಂದರೆ ಏನಾಗುತ್ತೆ ವಾಪಸ್ಸು ದೆನ್ ಇಟ್ ಬಿಕಮ್ಸ್ ಕ್ಯೂ ಎಸ್ ಪಿ ಇಸ್ ಈಕ್ವಲ್ ಟು ಕೆ ಎಸ್ ಪಿ. ಸೊ ಇನ್ ದಿಸ್ ಕೇಸ್ ಕ್ಯೂ ಎಸ್ ಪಿ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಕೆ ಎಸ್ ಪಿ. ಯಾವಾಗ ಎಕ್ಸ್ಟ್ರಾ AgNO3 ಆ್ಯಡ್ ಮಾಡಿದಾಗ ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕಾಮನ್ ಅಯಾನ್ಸ್ ಎಕ್ಸಸ್ ಅಯಾನ್ಸ್ ಇದ್ದಾಗ ಏನಾಗುತ್ತೆ ಕ್ಯೂ ಎಸ್ ಪಿ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಕೆ ಎಸ್ ಪಿ. ಬಟ್ ಎಕ್ಸಸ್ ಅಯಾನ್ಸ್ ಇದ್ದೇನಾಗುತ್ತೆ ಅಗೇನ್ Cl ಮೈನಸ್ ಜೊತೆ ಕಂಬೈನ್ ಆಗಿ AgCl ಅಂತ ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡಿದ್ರೆ ಅಂದರೆ ದಟ್ ಮೀನ್ಸ್ AgCl ವಾಪಸ್ ಫಾರ್ಮ್ ಆಗ್ತಿದ್ರೆ ಏನಾಗುತ್ತೆ ಸೊ ಪ್ರೆಸಿಪಿಟೇಟ್ ಆಗಿ ಉಳಿಯುತ್ತೆ. ಸೊ ನಮಗೆ ದೆನ್ ಕ್ಯೂ ಎಸ್ ಪಿ ಬಿಕಮ್ಸ್ ಈಕ್ವಲ್ಸ್ ಟು ಕೆ ಎಸ್ ಪಿ. ಅಂದರೆ ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ಅಯಾನ್ಸ್. ಯಾವುದೋ ಅಯಾನ್ಸ್ಗಳದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಸೊ ಅದು ಕ್ಯೂ ಎಸ್ ಪಿ ಈಕ್ವಲ್ಸ್ ಟು ಕೆ ಎಸ್ ಪಿ ಆಗಬೇಕು ಅಂದರೆ ಪ್ರೆಸಿಪಿಟೇಟ್ ಆಗಬೇಕು ಎಕ್ಸಸ್ ಅಯಾನ್ಸ್. ಹಾಗಿದ್ದಾಗ ಇಲ್ಲಿ Ag ಪ್ಲಸ್ ಅನ್ನೋದು ಎಕ್ಸಸ್ ಅಯಾನ್ಸ್ ಇದೆ, ಅದು Cl ಮೈನಸ್ ಜೊತೆ ಕಂಬೈನ್ ಆಗಿ ಅಗೇನ್ AgCl ಅನ್ನೋ PPDನ ಫಾರ್ಮ್ ಮಾಡುತ್ತೆ. ದೆನ್ ಕ್ಯೂ ಎಸ್ ಪಿ ಬಿಕಮ್ಸ್ ಈಕ್ವಲ್ಸ್ ಟು ಕೆ ಎಸ್ ಪಿ. ಸೊ ಫಸ್ಟ್ ಕಂಡೀಷನ್ ಏನು ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತಂದರೆ ಸಾಲ್ಯುಬಿಲಿಟಿ ಅಂತ ಬಂದಾಗ ಇಲ್ಲಿ ಅರ್ಥ ಆಗೋದು ನಮಗೀಗ Ag ಪ್ಲಸ್ ಅನ್ನೋ Cl ಮೈನಸ್ ಡಿಸೋಸಿಯೇಟ್ ಆಗಿದೆ, ಇದಕ್ಕೆ AgNO3 ಆ್ಯಡ್ ಮಾಡಿದ್ವಿ. ಆಗೇನಾಯಿತು ಕ್ಯೂ ಎಸ್ ಪಿ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಕೆ ಎಸ್ ಪಿ ವ್ಯಾಲ್ಯೂಗಿಂತ ಜಾಸ್ತಿ ಆಯಿತು. ಯಾಕಂದರೆ ಎಕ್ಸಸ್ ಅಯಾನ್ಸ್ ಜಾಸ್ತಿ ಆಗಿದೆ, ಈಗ ನಂಬರ್ ಆಫ್ ಅಯಾನ್ಸು ಜಾಸ್ತಿ ಆಗಿದೆ. ಓಕೆ, ಹಾಗಿದ್ದಾಗ ಏನಾಗುತ್ತೆ ಅಗೇನ್ ಅದು ಕ್ಯೂ ಎಸ್ ಪಿ ಬಿಕಮ್ಸ್ ಟು ಈಕ್ವಲ್ ಟು ಕೆ ಎಸ್ ಪಿ ಆಗಬೇಕು ಅಂದರೆ ಎಕ್ಸಸ್ ಅಯಾನ್ಸ್ ಏನಿರಬೇಕು ಪ್ರೆಸಿಪಿಟೇಟ್ ಆಗಬೇಕು. ಹಾಗಿದ್ದಾಗ Cl ಮೈನಸ್ ಜೊತೆ ಕಂಬೈನ್ ಆಗಿ ಅಗೇನ್ AgCl ಪ್ರೆಸಿಪಿಟೇಟ್ ಆಗುತ್ತೆ, ಕ್ಯೂ ಎಸ್ ಪಿ ಬಿಕಮ್ಸ್ ಈಕ್ವಲ್ ಟು ಕೆ ಎಸ್ ಪಿ. ಸೊ ದಿಸ್ ಇಸ್ ವಾಟ್ ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ. ಸೊ ಕೆ ಎಸ್ ಪಿ ವ್ಯಾಲ್ಯೂನ ವೇರಿ ಮಾಡೋಕ್ಕೆ ಯಾವ ರೀತಿ ಅಪ್ಲೈ ಆಗ್ತದೆ ಕಾಮನ್ ಅಯಾನ್ ಎಫೆಕ್ಟ್ ಅನ್ನೋದು. ಸೊ ನೋಡಿ ಇಲ್ಲಿ ಕೆ ಎಸ್ ಪಿ ವ್ಯಾಲ್ಯೂ ಕಡಿಮೆ ಆಯಿತು ಈ ಕಾಮನ್ ಅಯಾನ್ ಎಫೆಕ್ಟ್ ಬಂದಾಗ, ಬಟ್ ಅದೇ ಈಕ್ವಲ್ ಆಗೋದು ಯಾವಾಗ ಅದು ಪ್ರೆಸಿಪಿಟೇಟ್ ಆದಾಗ. ಸೊ ಆಗ ಪ್ರೆಸಿಪಿಟೇಷನ್ ಆಗೋ ಕಂಡೀಷನ್ ಯಾವುದು ವೆನ್ ಕ್ಯೂ ಎಸ್ ಪಿ ವ್ಯಾಲ್ಯೂ ಅಯೋನಿಕ್ ಪ್ರಾಡಕ್ಟ್ ವೆನ್ ಇಟ್ ಇಸ್ ಗ್ರೇಟರ್ ದೆನ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ದೇರ್ ವಿಲ್ ಬಿ ಅ ಪ್ರೆಸಿಪಿಟೇಷನ್. ಅಯೋನಿಕ್ ಪ್ರಾಡಕ್ಟ್ ವ್ಯಾಲ್ಯೂ ಯಾವತ್ತು ಕೆ ಎಸ್ ಪಿಗಿಂತ ಜಾಸ್ತಿ ಇರುತ್ತೆ ಆಗ ನಮ್ಗೆ ಏನಾಗುತ್ತೆ ಪ್ರೆಸಿಪಿಟೇಷನ್ ಕಾಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಕಾಮನ್ ಅಯಾನ್ ಎಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಕೆ ಎಸ್ ಪಿ ವ್ಯಾಲ್ಯೂ ಮೇಲೆ ಕಾಮನ್ ಅಯಾನ್ ಎಫೆಕ್ಟ್ ಯಾವ ರೀತಿ ಅಪ್ಲೈ ಆಗುತ್ತೆ ಮಕ್ಕಳ ಅದನ್ನು ಹೇಳಿದ್ದೀನಿ. ಸಪೋಸ್ ಈಗ ಇನ್ನೊಂದು ಎಕ್ಸಾಂಪಲ್ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಅದೇ ರೀತಿ ಒಂದು NaCl ಫಾರ್ ಎಕ್ಸಾಂಪಲ್ NaClನ ಓಕೆ NaCl ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅಂತಲ್ಲ, ಬಟ್ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ನೋಡಿ Na ಪ್ಲಸ್ ಆ್ಯಂಡ್ Cl ಮೈನಸ್ ಅಂತ ತೊಗೊಳ್ಳೋಣ. ಸೊ ಇದಕ್ಕೆ ನಾವೇನು HCl ಗ್ಯಾಸ್ ಏನಾದರೂ ಪಾಸ್ ಮಾಡೋರು ಏನಾಗುತ್ತೆ H ಪ್ಲಸ್ ಆ್ಯಂಡ್ Cl ಮೈನಸ್ ಅಂತ ಆಗುತ್ತೆ. ಇಲ್ಲೇನಾಗಿದೆ ಎಕ್ಸಸ್ Cl ಮೈನಸ್ ಎಕ್ಸ್ಟ್ರಾ ಇದೆ. ಹಾಗಿದ್ರೆ ಏನಾಗಿದೆ Cl ಮೈನಸ್ ಆಗಿ Na ಪ್ಲಸ್ ಜೊತೆ ಕಂಬೈನಾಗಿ NaCl ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ, ದೆನ್ ಕ್ಯೂ ಎಸ್ ಪಿ ಈಕ್ವಲ್ಸ್ ಟು ಕೆ ಎಸ್ ಪಿ ಅಂತ ಹೇಳ್ಬೋದು. ಸೊ ಆಗಿದೆ ದಿಸ್ ಇಸ್ ವಾಟ್ ಕಾಮನ್ ಅಯಾನ್ ಎಫೆಕ್ಟ್. ಕಾಮನ್ ಅಯಾನ್ ಎಫೆಕ್ಟ್ ಅಂತ ಈ ರೀತಿ ಹೇಳ್ಬೋದು ನಮಗೆ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಕಾಮನ್ ಎಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಕಾಮನ್ ಅಯಾನ್ ಎಫೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಆಗುತ್ತೆ ನಾವೀಗ ಕೆಲವೊಂದು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಓಕೆ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಎಕ್ಸ್ಪ್ಲೇನ್ ಮಾಡ್ತೀನಿ, ಬರ್ಕೊಳ್ಳಿ ಕ್ಲೀನಾಗಿ. ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ A2X3. ಓಕೆ, ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ A2X3 ಸಾಲ್ಟ್. ಓಕೆ, ಒಂದು ಸಾಲ್ಟ್ ಇದೆ A2X3 ಟೈಪ್ ಸಾಲ್ಟ್ ಅಂತ ಹೇಳೋಣ. A2X3 ಕ್ಯಾಲ್ಕುಲೇಟ್ ದ ಸಾಲ್ಯುಬಿಲಿಟಿ ಆಫ್ A2X3 ಇನ್ ಪ್ಯೂರ್ ವಾಟರ್, ಕಾಮ ಅಸ್ಯೂಮಿಂಗ್ ದಟ್ neither kind of ions reacts with water. Assuming that neither kind of ions reacts with water, full stop. The solubility product of A2X3, okay, the solubility product of A2X3 KSP is equal to 1.1 into 10 raised to minus 23. Okay, the solubility product of
A to x3, that is KSP is equal to 1.12 into 10 raised to minus 23. I repeat, calculate the solubility of A to x3 in pure water, assuming that neither kind of ions reacts with water. The solubility product of A to x3 KSP is equal to 1.12 into 10 raised to minus 23. Okay, so this is the KSP value. So we have to find out the solubility of A to x3 salt solubility find out ಮಾಡಬೇಕು. They have given solubility product value ಕೊಟ್ಟಿದ್ದಾರೆ, solubility ನ find out ಮಾಡಬೇಕು. and ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ, assuming that neither kind of ions reacts with water, ಯಾವ ಅಯಾನ್ಸ್ಗಳು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಿದ್ದಾಗ A to x3 ಡಿಸೋಸಿಯೇಟರ್ ಏನಾಗುತ್ತಪ್ಪ, A to x3. ಸೊ ಸಾಲಿಬಿಲಿಟಿ ಈಕ್ವಿಲಿಬ್ರಿಯಾ ಅಂತಂದರೆ ವಾಟರ್ ಡಿಸಾಲ್ವ್ ಮಾಡಿದ್ದೀವಿ, ಯಾವುದೇ ಅಯಾನ್ಸು ರಿಯಾಕ್ಟ್ ಆಗ್ತಲ್ಲ ವಾಟರ್ ಜೊತೆ, ಹಾಗಿದ್ದಾಗ ಏನಾಗುತ್ತೆ 2A3 ಪ್ಲಸ್ ಆ್ಯಂಡ್ 3x2 ಮೈನಸ್. ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಲ್ವಾ, 8 ಅಂದರೆ 2 ಏನಾಗುತ್ತೆ, ಇಲ್ಲಿ ಆನೋನ್ ಚಾರ್ಜ್ಗೆ ಹೋಗುತ್ತೆ, E3 ಏನಾಗುತ್ತೆ ಕ್ಯಾಟಯೋನ್ ಚಾರ್ಜ್ಗೆ ಹೋಗುತ್ತೆ. ಸೊ 2 moles ಆಫ್ A3 ಪ್ಲಸ್ ಆ್ಯಂಡ್ 3 moles ಆಫ್ x2 ಮೈನಸ್. ಓಕೆ, ಹಾಗಿದ್ದಾಗ ಸಾಲಿಬಿಲಿಟಿ ಏನು ಬರೀಬೋದು, ಸಾಲಿಬಿಲಿಟಿ ಲೆಟ್ ಇಟ್ ಬಿ 2s ಆ್ಯಂಡ್ ದಿಸ್ ವಿಲ್ ಬಿ 3s. ಸಾಲಿಬಿಲಿಟಿ ಅಂದರೆ ಎಸ್ ಅಂತ ತಗೋತೀನಿ, x2 S2 ಅಂತ ತಗೋತೀನಿ, ಬಟ್ ಎಷ್ಟು ಮೋಲ್ಸ್ ಇದೆ, 3 moles ಇದೆ, 2 moles ಇದೆ. ಹಾಗಿದ್ದಾಗ KSP ವ್ಯಾಲ್ಯೂ ತೊಗೊಂಡಾಗ KSP ಮೀನ್ಸ್ ವಾಟ್, KSP is equal to solubility is the product of concentration of cation raised to the appropriate powers and concentration of anion raised to the appropriate powers. 3 ಸ್ಕ್ವೈರ್ ಇದೆ ಆ್ಯಂಡ್ 3 ಇದೆ, ಯಾಕೆಂತ ಗೊತ್ತಿದೆ, ಈ ಪಾಯಿಂಟ್ಸ್ಗಳು ಇಲ್ಲಿ ಬಂದಿದೆ. ಆ್ಯಂಡ್ A3 ಪ್ಲಸ್ ದ ಮೋಲರ್ ಕಾನ್ಸಂಟ್ರೇಷನ್ ಟು 2s. ಓಕೆ, 2s ಹೋಲ್ ಸ್ಕ್ವೇರ್ ಆ್ಯಂಡ್ x2 ಮೈನಸ್ ದ ಕಾನ್ಸಂಟ್ರೇಷನ್ ಏನು 3s, ಸಾಲಿಬಿಲಿಟಿ ದಟ್ ಇಸ್ 3s ಹೋಲ್ ಕ್ಯೂಬ್. ಓಕೆ, ಆ್ಯಂಡ್ ವ್ಯಾಲ್ಯೂ ಆಫ್ KSP ಎಷ್ಟು ಕೊಟ್ಟಿದ್ದಾರೆ, 1.1 into 10 raised to minus 23. ಆ್ಯಂಡ್ ಫೈನಲ್ ಎಷ್ಟು ಬರುತ್ತೆ, ಇಲ್ಲಿ ಎಸ್ ಸ್ಕ್ವೈರ್ ಇದೆ ಆ್ಯಂಡ್ ಇಲ್ಲಿ ಎಸ್ ಕ್ಯೂಬ್ ಇದೆ. ಸೊ ಫೈನಲಿ ದಿಸ್ ಇಸ್ 4s ಸ್ಕ್ವೈರ್ ಆ್ಯಂಡ್ ದಿಸ್ ಇಸ್ 27s ಕ್ಯೂಬ್. ಓಕೆ, ಫೈನಲ್ ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಫೈನಲ್ ಆನ್ಸರ್ ಹೇಳೋದಾದ್ರೆ ದಿಸ್ ಇಸ್ 108s5. ಸೊ 1.1 into 10 raised to minus 23 ಆ್ಯಂಡ್ S5 is equal to ಅಥವಾ S is equal to 1.1. ಓಕೆ, 1.1 ಇಂಟು, ಸೊ ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಹಿಂಗೆ ಬರುತ್ತೆ ಅಂದರೆ ವ್ಯಾಲ್ಯೂ 1 into 10 raised to minus 25. ಸೊ ಇಷ್ಟು ಬರುತ್ತೆ S5 ವ್ಯಾಲ್ಯೂ. ಓಕೆ, S5 ವ್ಯಾಲ್ಯೂ 1 into 10 raised to minus 25. ಇದನ್ನು ಶಿಫ್ಟ್ ಮಾಡಿ 108ನ ಡಿವೈಡ್ ಮಾಡಿ, ಸೊ ಫೈನಲಿ ಆನ್ಸರು 1 into 10 raised to minus 25 ಬರುತ್ತೆ. ದಟ್ ಇಸ್ S⁴ ಅಂತ ಆಗುತ್ತೆ. ಸೊ ದೆನ್ ಫೈನಲಿ S is equal to what, 5 ಕಡೆ ಶಿಫ್ಟ್ ಮಾಡಿದ್ರೆ 1/5 ಅಂತ ಆಗುತ್ತೆ. ಸೊ 1/5ನ ಇದು ಮಾಡಿದ್ರೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದೆನ್ ಇಟ್ ಬಿಕಮ್ಸ್ 1 into 1.0 into 10 raised to minus 5 mole per liter. Okay, this is the answer. Okay, so 5 ಅಂತ ಇದೆ, ಏನಿದೆ 25 ಇದೆ. ಸೊ 1/5, ಸೊ ಏನು ಬರುತ್ತೆ ಇದು, ಎಸ್ ಅಂತ ಶಿಫ್ಟ್ ಮಾಡಿ ನೋಡಿ ಮಕ್ಕಳು, ಈ ರೀತಿ ಬರುತ್ತೆ 1 into 10 raised to minus 25 ಪವರ್ ಆಫ್ 1/5 ಈ ರೀತಿ ಬರುತ್ತೆ. ಸೊ 1/5 ಅಂದರೆ 25 ಆಗುತ್ತೆ, 5 ಡಿವೈಡ್ ಆಗುತ್ತಲ್ವ, ಸೊ ಡಿವೈಡ್ ಮಾಡ್ಬೋದು, 5 ಅಂತ ಆಗುತ್ತೆ. ಆ್ಯಂಡ್ 1/5 ಅಂದರೆ 1 ಅಂದರೆ 1 power 1/5 ಅಂದರೆ 1 ಉಳಿಯುತ್ತೆ. ಸೊ 1 into 1.0 ಬರೀತೀನಿ, 1.0 into 10 raised to minus 5 mole per liter. ಅಥವಾ ಸಾಲಿಬಿಲಿಟಿ ಗೊತ್ತಿದೆ, ಕಾನ್ಸಂಟ್ರೇಷನ್ ಅಂದ್ರೂ ಸೇಮ್ ಇಲ್ಲೇ ಒಂದೇ ಬರುತ್ತೆ, ಮೋಲ್ ಪರ್ ಲೀಟರ್ ಅಂತ. ಸಾಲಿಬಿಲಿಟಿನ ಮೋಲ್ ಪರ್ ಲೀಟರ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ KSP ಯಾವುದೇ ರೀತಿ ಯೂನಿಟ್ ಇಲ್ಲ, ಅದು ನೆನಪಿರಲಿ. ಸಾಲಿಬಿಲಿಟಿನ ಮೋಲ್ ಪರ್ ಲೀಟರ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ, ನಂಬರ್ ಆಫ್ ಮೋಲ್ಸ್ ಪರ್ ಲೀಟರ್ ಆಫ್ ಅ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೊ ಸಾಲಿಬಿಲಿಟಿನ ಫೈಂಡ್ ಔಟ್ ಮಾಡಿದ್ವಿ ಈ ಟೈಪ್ ಸಾಲ್ಟ್ಗೆ, ಒಂದು ಯಾವುದೋ A to x3 ಟೈಪ್ ಸಾಲ್ಟ್ಗೆ ಫೈಂಡ್ ಔಟ್ ಮಾಡಿದ್ವಿ. ಸೊ ಈ ರೀತಿ ನಮಗೆ ಒಂದು ಸಾಲ್ಟ್ ಕೊಟ್ಟು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಬಟ್ ನಿಮಗೆ ಈ ಥರ ಡಿಸೋಸಿಯೇಟ್ ಮಾಡೋದು ಕರೆಕ್ಟಾಗಿ ಗೊತ್ತಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ ಮಕ್ಕಳು, ಕ್ಲೀನಾಗಿ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ರೈಟ್ ಡೌನ್ ದ ನೆಕ್ಸ್ಟ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಸಾಲಿಬಿಲಿಟಿ ಆಫ್ lead chloride. Calculate the solubility of lead chloride PbCl2 at 298 Kelvin. Okay, at 298 Kelvin. If KSP value, KSP is equal to, if KSP is equal to 1.6 into 10 raised to minus 5. 1.6 into 10 raised to minus 5. This is the KSP value. Okay, calculate the solubility of lead chloride PbCl2 at 298 Kelvin if its KSP value is equal to 1.6 into 10 raised to minus 5. KSP value ಕೊಟ್ಟಿದ್ದಾರೆ. ಸೊ ಜಸ್ಟ್ ಫೈಂಡ್ ಔಟ್ ಮಾಡಿದ್ರೆ ಈಗ ಸಾಲಿಬಿಲಿಟಿ PbCl2 ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ, PbCl2 Pb2 plus and 2Cl minus ಆಗಿ ಡಿಸೋಸಿಯೇಟ್ ಆಗುತ್ತೆ, then it becomes S and it becomes 2S. ಯಾಕೆ ಅಂತ ಗೊತ್ತಿದೆ. then KSP is equal to concentration of Pb2 plus Cl minus concentration to the power of 2. okay, and Pb2 plus S, Cl minus ಅಂದರೆ 2S whole square and it becomes 4S cube. ಡೈರೆಕ್ಟಾಗಿ ಬರ್ತೀನಿ 4S cube and KSP ವ್ಯಾಲ್ಯೂ ಬರುತ್ತೆ S cube is equal to 1.6 into 10 raised to minus 5 divided by 4.
ಸೊ ಫೈಂಡ್ ಔಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನೀವೇ ಚೆಕ್ ಮಾಡಿ. ಇಲ್ಲಿ ತನಕ ಹಿಂಟ್ ಕೊಟ್ಟಿದ್ದೀನಿ. ಸೊ ಎಸ್ ಕ್ಯೂಬ್ ಇಸ್ ಈಕ್ವಲ್ ಟು 1.6 × 10⁻⁵ ಡಿವೈಡ್ ಬೈ 4 ಬರುತ್ತೆ. ಸೊ ಕ್ಯೂಬ್ ರೂಟ್ನ ಕ್ಯೂಬ್ ಶಿಫ್ಟ್ ಮಾಡಿ ಕ್ಯೂಬ್ ರೂಟ್ ಆಗುತ್ತೆ. ಜಸ್ಟ್ ಫೈಂಡ್ ಔಟ್ ದ ಆನ್ಸರ್. ಸಾಲಿಬಿಲಿಟಿ ಎಷ್ಟು ಬರುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡಿ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಜಸ್ಟ್ ಸಾಲಿಬಿಲಿಟಿ ವ್ಯಾಲ್ಯೂನ ಎಷ್ಟು ಬರುತ್ತೆ ಅಂತ ಆನ್ಸರ್ ನೀವೇ ಫೈಂಡ್ ಔಟ್ ಮಾಡಿ. ಓಕೆ, ಸೊ ನಿಮಗೆ ಕೊಟ್ಟಿರೋಂಥ ಹಿಂಟ್ ಇದು, ನೀವೇ ಮಾಡಬೇಕೀಗ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದ molar solubility of, okay, calculate the molar solubility of nickel hydroxide. Okay, calculate the molar solubility of nickel hydroxide, that means NiOH twice. ಈ ರೀತಿ ಬರ್ಕೊಳ್ಳಿ. Calculate the molar solubility of nickel hydroxide in 0.10 molar NaOH, in 0.10 molar NaOH. Calculate the molar solubility of nickel hydroxide in 0.10 molar NaOH, full stop. The ionic product of nickel hydroxide is 2 × 10⁻⁻15. Okay, 2 × 10⁻⁻15. This is a ionic product of nickel hydroxide. Nickel hydroxide ionic product value ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ 0.10 molar NaOH ಅಲ್ಲಿ ಎಷ್ಟು ಮೋಲಾರ್ ಸಾಲಿಬಿಲಿಟಿ ಆಫ್ ನಿಕಲ್ ಹೈಡ್ರಾಕ್ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಬೇಸ್ಡ್ ಆನ್ ಕಾಮನ್ ಅಯಾನ್ ಎಫೆಕ್ಟ್. ಹೇಗೆ ನಿಕಲ್ ಹೈಡ್ರಾಕ್ಸೈಡ್ ಡಿಸೋಸಿಯೇಟರ್ ಏನಾಗುತ್ತಪ್ಪ, ನಿಕಲ್ ಹೈಡ್ರಾಕ್ಸೈಡ್ ಡಿಸೋಸಿಯೇಟೆಡ್ ಟು ಗಿವ್ ನಿಕಲ್ 2+ ಆ್ಯಂಡ್ 2OH-. ಇನ್ 0.10 NaOH ಆ್ಯಡ್ ಮಾಡಿದ್ರೆ ಅನ್ಕೊಳ್ಳಿ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಏನಾಗುತ್ತೆ, Na+ ಆಗುತ್ತೆ ಆ್ಯಂಡ್ OH- ಆಗುತ್ತೆ. ಕಾಮನ್ ಅಯಾನ್ ಎಫೆಕ್ಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದೇ ಇಲ್ಲಿ ಬಂದಿರೋದು ಪಾಯಿಂಟು. ಸೊ 0.10 ಹೈಡ್ರಾಕ್ಸೈಡ್ ಆ್ಯಂಡ್ ಕಾನ್ಸಂಟ್ರೇಷನ್ NaOH ಅಲ್ಲಿ. ಸೊ ಮೋಲಾರ್ ಸಾಲಿಬಿಲಿಟಿ ಆಫ್ ಯಾವುದು ನಿಕಲ್ ಹೈಡ್ರಾಕ್ಸೈಡ್ ಎಷ್ಟಿದೆ, ಎಷ್ಟು KSP ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಾಲಿಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸಾಲಿಬಿಲಿಟಿ ಆಫ್ ನಿಕಲ್ ಹೈಡ್ರಾಕ್ಸೈಡ್ ಇನ್ 0.10 molar NaOH ಸೊಲ್ಯೂಷನಲ್ಲಿ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಹಾಗಾದ್ರೆ ಜಸ್ಟ್ ಫೈಂಡ್ ಔಟ್ ಮಾಡಿ ಏನು, KSP ವ್ಯಾಲ್ಯೂ ಅಪ್ಲೈ ಮಾಡೋಣ. KSP ಇಸ್ ಈಕ್ವಲ್ ಟು ವಾಟ್, ಸೊ ನಿಕಲ್ 2+, ಕಾನ್ಸಂಟ್ರೇಷನ್ ಆಫ್ ನಿಕಲ್ 2+ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ OH- ಟು ದ ಪವರ್ ಆಫ್ ಸ್ಕ್ವಯರ್. ಓಕೆ, 2 ಇದೆ, ಸ್ಕ್ವಯರ್ ಮಾಡಿ. ಆ್ಯಂಡ್ ಸಾಲಿಬಿಲಿಟಿ ಎಷ್ಟು ಬರುತ್ತೆ, ಆ್ಯಂಡ್ ದಿಸ್ ಇಸ್ ಸಾಲಿಬಿಲಿಟಿ. ಇಲ್ಲಿ OH- ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಕೇರ್ಫುಲ್ ನೋಡ್ಕೊಳ್ಳಿ ಮಕ್ಕಳ. OH- ಕಾನ್ಸಂಟ್ರೇಷನ್ ಎಷ್ಟಿದೆ, ಸಾಲಿಬಿಲಿಟಿ ದಟ್ ಇಸ್ 2s. ಓಕೆ, 2s ಅಂತ ಬರುತ್ತೆ. ಬಟ್ ಅಲಾಂಗ್ ವಿತ್ ಎಕ್ಸಸ್ OH- ಅಯಾನ್ಸ್, NaOH ಕೂಡ OH- ಇದೆ, ಅದ್ರ ಕಾನ್ಸಂಟ್ರೇಷನ್ ಎಷ್ಟು 0.01. ಓಕೆ, 0.10 ಕರೆಕ್ಟಾ, 0.10 ಕೊಟ್ಟಿದ್ದೀವಿ. ಹಾಗಿದ್ದಾಗ ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು ನಾವೀಗ. ಸೊಲ್ಯೂಷನ್ ಏನಿದೆ, OH- ಕಾನ್ಸಂಟ್ರೇಷನ್ ಬರೀ ನಿಕಲ್ ಹೈಡ್ರಾಕ್ಸೈಡ್ದೇ ಇಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್ದು ಕೂಡ ಇದೆ. ಹಾಗಿದ್ದಾಗ ನಿಕಲ್ ಹೈಡ್ರಾಕ್ಸೈಡ್ 2s ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟಿದೆ, 0.10 molar ಕಾನ್ಸಂಟ್ರೇಷನ್ OH- ಅಯಾನ್ಸ್ ಇದೆ. ಹಾಗಿದ್ದಾಗ ಏನು ಬರಬೇಕು ನಾವೀಗ, 0.10 ಅಲಾಂಗ್ ವಿತ್ 2s. ಓಕೆ, ಸಾಲಿಬಿಲಿಟಿ ಹೋಲ್ ಸ್ಕ್ವಯರ್. ಓಕೆ, ಸಾಲಿಬಿಲಿಟಿ ಕೊಟ್ಟಿದ್ದೇವೆ. ಬಟ್ ಇಲ್ಲೇನು ಕೇಸ್ ಅಂತಂದರೆ ಇನ್ನೊಂದು, ದಿಸ್ 0.10 ಅಥವಾ ದ ಸಾಲಿಬಿಲಿಟಿ is very much less than 0.10 molar. Okay, solubility of sparingly soluble salt ಏನು, it is less than 0.01. ಹಾಗಿದ್ದಾಗ 0.10 molar ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಸಾಲಿಬಿಲಿಟಿ ಇಸ್ ವೆರಿ ಮಚ್ ಲೆಸ್, ಅಂದರೆ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಹಾಗಿದ್ದಾಗ ಏನು ಮಾಡ್ತೀವಿ, ಸಾಲಿಬಿಲಿಟಿನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ 0.10 ಅಂತ ಆಗುತ್ತೆ. ದಟ್ ಮೀನ್ಸ್ 2s ಕಂಪ್ಲೀಟ್ ಹೋಲ್ 2s ಅನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ 0.10. ಸೊ ಫೈನಲಿ ಹಾಗಾದ್ರೆ ಏನು ಬರುತ್ತೆ, KSP is equal to S into 0.10 ಹೋಲ್ ಸ್ಕ್ವಯರ್. ಗೊತ್ತಾಯ್ತಾ ಮಕ್ಕಳು, ಯಾಕಂತ ಇಲ್ಲಿ S ಅನ್ನೋದು ಸಾಲಿಬಿಲಿಟಿ ಈಸ್ ವೆರಿ ಮಚ್ ಲೆಸ್ ದ್ಯಾನ್ 0.10. ಸೊ ದಟ್ಸ್ ವೈ 2s ಅನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.10. 2s ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಇಟ್ ಇಸ್ ನೆಗ್ಲಿಜಿಬಲ್ ವ್ಯಾಲ್ಯೂ. ಸೊ ಹಾಗಿದ್ದಾಗ ಏನಾಗುತ್ತೆ, ಹೋಲ್ ಈಕ್ವೇಷನ್ 0.10 ಮಾತ್ರ ಉಳಿಯುತ್ತೆ, 2s ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಗೊತ್ತಾಗಿದೆ ಯಾಕೆ ಅಂತ. 0.10 ಕಂಪೇರ್ ಮಾಡಿದ್ರೆ ಸಾಲಿಬಿಲಿಟಿ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಇಸ್ ಲೆಸ್ ದೆನ್ 0.01, ಅಂದರೆ ತುಂಬ ಕಡಿಮೆ ವ್ಯಾಲ್ಯೂ ಆಯಿತು. ಹಾಗಿದ್ದಾಗ ಏನಾಗುತ್ತೆ, ಅದು ನೆಗ್ಲೆಕ್ಟ್ ಮಾಡಿದ್ರೆ ಉಳಿಯೋದು ನಮಗೆ 0.10 ಮಾತ್ರ. ಸೊ ಫೈನಲಿ 0.10 ಸ್ಕ್ವೇರ್ ಇದೆ, ಸಾಲಿಬಿಲಿಟಿ ಫೈಂಡ್ ಮಾಡಬೇಕು. KSP ವ್ಯಾಲ್ಯೂ ಎಷ್ಟಿದೆ, KSP ವ್ಯಾಲ್ಯೂ ಗೊತ್ತಿದೆ ನಿಮಗೆ ಎಷ್ಟು, 2 × 10⁻⁻15 ಕೊಟ್ಟಿದ್ದಾರೆ. ಸೊ 2 × 10⁻⁻15 ಆ್ಯಂಡ್ ಆಲ್ಸೋ 0.10 ಹೋಲ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ. ಡಿವೈಡ್ ಬೈ 0.10 ಹೋಲ್ ಸ್ಕ್ವೇರ್ ಅಂತ ಇಲ್ಲಿ ಬರಿತೀನಿ, ಬಟ್ ನೀವು ಮಲ್ಟಿಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ 10 ಪವರ್ ಸಮಥಿಂಗ್ ಬರುತ್ತೆ, 10⁻⁻15 ನೀವು ಕನ್ವರ್ಟ್ ಮಾಡ್ಬೋದು ಬೇಕಾದ್ರೆ. ಹಾಗಿದ್ದಾಗ ಫೈನಲ್ ಸಾಲಿಬಿಲಿಟಿ ಆನ್ಸರ್ ಏನಂತ ಬರಿತೀನಿ, ದಟ್ ಇಸ್ 2 × 10⁻⁻13 and this is the concentration of nickel 2+. ಓಕೆ, ಮೋಲಾರ್ ಸಾಲಿಬಿಲಿಟಿ ಆಫ್ ನಿಕ್ಕಲ್ ಅಂತ ಬಂದರೆ, ಅಥವಾ ನಿಕ್ಕಲ್ ಹೈಡ್ರಾಕ್ಸೈಡ್ ಅಂತ ಬಂದರೆ ಎಷ್ಟು, 2 × 10⁻⁻13 ಇಸ್ ದ ಮೋಲಾರ್ ಸಾಲಿಬಿಲಿಟಿ ಆಫ್ ನಿಕ್ಕಲ್ ಹೈಡ್ರಾಕ್ಸೈಡ್. ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ನಿಕ್ಕಲ್ 2+ ಅಂತ ಹೇಳ್ಬೋದು. ಓಕೆ, ಬಟ್ OH- ಅಂದ್ರೆ ಎಷ್ಟಾಗುತ್ತೆ, 2s ಅಂದರೆ 2 × 10⁻13 4 × 10⁻13 ಆಗುತ್ತೆ OH- ಕಾನ್ಸಂಟ್ರೇಷನ್. ಹಾಗಿದ್ದಾಗ ಎಸ್ ಸಾಲಿಬಿಲಿಟಿ ಆಫ್ ಮೋಲಾರ್ ಸಾಲಿಬಿಲಿಟಿ ಆಫ್ ನಿಕ್ಕಲ್ ಹೈಡ್ರಾಕ್ಸೈಡ್ ಇಸ್
2 × 10⁻13. ಇಲ್ಲಿ ಶಿಫ್ಟ್ ಮಾಡಿದ್ರೆ 0.10 ಹೋಲ್ ಸ್ಕ್ವೇರ್ ಅಂತ ಮಾಡಿದ್ರೆ ನಿಮ್ಗೆ ಏನು ವ್ಯಾಲ್ಯೂಗಳು ಚೆಕ್ ಮಾಡಿ ಅದನ್ನು 10 ಸಮಥಿಂಗ್ ಎಕ್ಸ್ಪೋನೆಂಟ್ ಸಮಥಿಂಗಿಗೆ ಕನ್ವರ್ಟ್ ಮಾಡಿ ಆಗ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಅಂದರೆ ಎಕ್ಸ್ಪೋನೆಂಟಲ್ಲಿ ಚೇಂಜ್ ಮಾಡ್ಬೋದು ಅದನ್ನು. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಮೋಲಾರ್ ಸಾಲಿಬಿಲಿಟಿ. ಓಕೆ, ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಈಕ್ವಿಲಿಬ್ರಿಯಂ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟು ಏನೇನು ಮಾಡಿದ್ವಿ ಕಂಪ್ಲೀಟ್ ಒಂದು ಸರಿ ಓದ್ಕೊಳ್ಳಿ. ಈ ಕ್ಲಾಸಲ್ಲಿ ಮಾಡಿದ್ರು ನಾವು ಸಾಲಿಬಿಲಿಟಿ ಈಕ್ವಿಲಿಬ್ರಿಯಾ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್, ಅದ್ರಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು ನಿಮಗೆ ಕಾಂಪಿಟೇಟಿವಲ್ಲಿ ನೀಟ್ ಎಕ್ಸಾಮಲ್ಲಿ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಕಂಪಲ್ಸರಿ 90% ಇದ್ದೇ ಇರುತ್ತೆ. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ 90% ಒಂದು ಕ್ವಶನ್ನು ನೀಟ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಫ್ರೇಮ್ ಮಾಡ್ತಾ ಇರ್ತಾರೆ, ಈವನ್ JEE ಕೂಡ. ಸೊ ಹಾಗಿದ್ದಾಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ಸ್ಗಳು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಎಸ್ಪೆಷಲಿ ಯಾವ ರೀತಿ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಮಾಡಿ KSP ರಿಲೇಷನ್ನ ಬರಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಕಂಪಲ್ಸರಿ 90% ಚಾನ್ಸಸ್ ಇರುತ್ತೆ ಒಂದು ಪ್ರಾಬ್ಲಮ್ಮು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಇದ್ದಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಥಿಯರಿ ಎಕ್ಸಾಮಲ್ಲೂ ಕೂಡ ಒಂದು ಪ್ರಾಬ್ಲಮ್ಮು 2 ಮಾರ್ಕ್ಸ್ಗೆ ಇದ್ರ ಮೇಲೆ ಅರೈಸ್ ಮಾಡ್ತಾರೆ, 2 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ನ. ಹಾಗಾಗಿ ಈಕ್ವಿಲಿಬ್ರಿಯಂ ಚಾಪ್ಟರಲ್ಲಿ ನೀವು ಏನೇನು ಓದ್ಕೋಬೇಕು ಅಂತ ಆಲ್ರೆಡಿ ಇಂಪಾರ್ಟೆಂಟಲ್ಲಿ ಹೇಳಿದ್ವಿ. ಸೊ ಗೊತ್ತಿದೆ ಇಂಪಾರ್ಟೆಂಟ್ ಯಾವುದು ಅಂತ ಕಂಪ್ಲೀಟ್ ಓದ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಇದರ ಮೇಲೆ ನಾನು ಕಾಂಪಿಟೇಟಿವ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಇಷ್ಟು ವಿಡಿಯೋ ಕ್ಲಾಸ್ನ ಕಂಪ್ಲೀಟ್ ನೋಡಿಕೊಂಡು ರೆಡಿಯಾಗಿ ಕಾಂಪಿಟೇಟಿವ್ ಕ್ಲಾಸ್ಗೆ ಅರ್ಧಂಬರ್ಧ ತಿಳ್ಕೊಂಡು ಬರಬೇಡಿ. ಕಾಂಪಿಟೇಟಿವ್ ಕ್ಲಾಸ್ಗೆ ಕಂಪ್ಲೀಟ್ ವಿಡಿಯೋ ಕ್ಲಾಸನ್ನು ನೋಡಿ ರಿವೈಸ್ ಮಾಡಿ ಈ ಚಾಪ್ಟರ್ನ ಕಂಪ್ಲೀಟು, ಅದಾದಮೇಲೆ ಕಾಂಪಿಟೇಟಿವ್ ವಿಡಿಯೋ ಕ್ಲಾಸನ್ನು ನೋಡಿ. ಹಾಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಕಾಂಪಿಟೇಟಿವ್ ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ತೀನಿ, ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಿದ್ದಾಗ ಅದಕ್ಕಿಂತ ಮುಂಚೆ ನೀವು ಥಿಯರಿನ ಕಂಪ್ಲೀಟು ರೆಡಿಯಾಗಿ. ಓಕೆ, ಥ್ಯಾಂಕ್ ಯು.